ಗುಡ್ ಮಾರ್ನಿಂಗ್. ಫಸ್ಟ್ ಎಲ್ಲರೂ ಮೈಕ್ ನ ನೀವು ಮ್ಯೂಟ್ ಮಾಡಿ. ನಿಮಗೆ ಬೇಕು ಅಂದಾಗ ಅಥವಾ ನಾವು ಕೇಳಿದಾಗ ಯಾರ್ಯಾರು ಮಾತಾಡಬೇಕು ಅವ್ರು ಮೈಕ್ ನ ಅನ್ಮ್ಯೂಟ್ ಮಾಡಿ ದಯವಿಟ್ಟು ಮಾತಾಡಿ. ಆಯ್ತಾ ಸರ್? ಗೋವಿಂದರಾಜ್ ಸರ್, ಕೆಸಿಜಿ ನಿಮಗೆ ತುಂಬಾ ಪ್ರಾಬ್ಲಮ್ ಇದ್ರೆ ಎದ್ದೋಗಿ ಸರ್. ಕೆಸಿಜಿ ಎಲ್ಲ ಕೌನ್ಸಿಲರ್ಸ್ ಇರಬೇಕು. ಒಬ್ರು ಕೌನ್ಸಿಲರ್, ಒಬ್ರು ಫಾರ್ಮಸಿಸ್ಟ್ ಅಲ್ಲ, ಬೇಡ. ಲೈಕ್ ಇನ್ನೊಂದ್ಸಲ ಹೇಳ್ತೀನಿ, ಒಂದು ಸ್ವಲ್ಪ ಪೇಷಂಟ್ ನ ಖಾಲಿ ಮಾಡ್ಬಿಡಿ. ಪೇಷಂಟ್ಗಳನ್ನ ಒಬ್ರು ಕೌನ್ಸಿಲರ್ ಮತ್ತೆ ಒಬ್ರು ಫಾರ್ಮಸಿಸ್ಟ್ ಹೋಗ್ಬಿಟ್ಟು ಪೇಷಂಟ್ ನ ಖಾಲಿ ಮಾಡಿ. ಆಮೇಲೆ ಕರಿತೀನಿ, ಅವಾಗ ಫಾರ್ಮಸಿಸ್ಟ್ ಬರ್ಲಿ. ಫಾರ್ಮಸಿಸ್ಟ್ ಬೇಕು ಈ ಮೀಟಿಂಗ್ಗೆ. ಒಬ್ರು ಕೌನ್ಸಿಲರ್, ಒಬ್ರು ಫಾರ್ಮಸಿಸ್ಟ್ ಹೋಗ್ಬಿಟ್ಟು ಪೇಷಂಟ್ ಗೆ ಡಿಸ್ಪೆನ್ಸ್ ಮಾಡ್ತಾರೆ. ಪೇಷಂಟ್ ವೇಟ್ ಮಾಡೋದು ಬೇಡ. ಡಾಕ್ಟರ್ಸ್ ಇರ್ಲಿ, ಕೌನ್ಸಿಲರ್ಸ್ ಏನ್ ಮಿಕ್ದೂರ್ ಇರ್ಲಿ. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಯಾರಿಗಾರು ಕೇಳಿಸ್ತಾ ಇಲ್ಲ ಅಂದ್ರೆ ಮೆಸೇಜ್ ಹಾಕಿ ಚಾಟ್ ಅಲ್ಲಿ. ಎಲ್ಲರಿಗೂ TLD ಬಂದಿದೆ ಅಲ್ಲ? ಯಾರಿಗಾರು TLD ಬಂದಿಲ್ಲ? ಬೆಳಗಾಂ ಜಿಲ್ಲೆ ಬಿಟ್ಟು ಬೆಳಗಾಮು, ಗೋಕಾಕು, ರಾಯಬಾಗು ಇವರಿಗೆ ಬಂದಿಲ್ಲ ಅನ್ಸುತ್ತೆ TLD. ಕರೆಕ್ಟಾ? ಯಾರು ಮಾತಾಡಂಗಿದ್ರೆ ಮೈಕ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಮೇಡಮ್ ಸರ್, ಚಿಕ್ಕೋಡಿ ಬಂದಿದೆ. ಯಾವ ಸೆಂಟರ್ ಅಂತ ಹೇಳಪ್ಪ? ಚಿಕ್ಕೋಡಿ ಸರ್. ಬಂದಿಲ್ಲ, ಗೊತ್ತು ನನಗೆ. ಬಂದಿದೆ. ಬಂದಿದ್ಯಾ? ನೆನ್ನೆ ಬಂತಾ? ಹಾ, ನಿನ್ನೆ ಬಂದ್ ಸರ್. ರಾಯಬಾಗು ನೆನ್ನೆ ಬಂದಿರ್ಬೇಕು. ಗೋಕಾಕು ಬಂದಿಲ್ರಿ ಸರ್. ಓಕೆ, ಬೆಳಗಾಂ ಬಿಟ್ಟಿನ ಎಲ್ಲರಿಗೂ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು. ಎಲ್ಲರಿಗೂ ಬಂದಿದೆ. ಮುದೋಳ್ ಬಂದಿಲ್ಲ ಸರ್. ಬಂದಿಲ್ಲ. ಮುದೋಳು ಇಲ್ಲ ಸರ್. ಸರಿ, ಈ ವಾರ ಅಂದ್ರೆ ಇವತ್ತು, ನಾಳೆ ಅಥವಾ ಸೋಮವಾರದವರೆಗೂ ವೇಟ್ ಮಾಡಿ. ಸೋಮವಾರ ಬಂದಿಲ್ಲ ಅಂದ್ರೆ ನಂಗೆ ಫೋನ್ ಮಾಡಿ. ಎಲ್ಲಾರು ಯಾರಿಗ್ ಬಂದಿಲ್ಲ TLD DTG ಯಾರಿಗ್ ಬಂದಿಲ್ಲ ನನಗ್ ಫೋನ್ ಮಾಡಿ. ನನಗೆ ಮಾಡಿ ಡೈರೆಕ್ಟ್ ಆಗಿ. ಯಾರಿಗೂ ತ್ಯಾಗರಾಜು ಅವ್ರು ಇವ್ರು ಯಾರಿಗೂ ಮಾಡಕ್ ಹೋಗ್ಬೇಡಿ, ನನಗೆ ಮಾಡಿ ಡೈರೆಕ್ಟ್ ಆಗಿ. ನಾನೇ ಡೀಲ್ ಮಾಡ್ತೀನಿ ಅದನ್ನ. ಆಯ್ತಾ? ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಪೇಷಂಟಿಗೆ ನಾವು ಇವಾಗ TLD ಸ್ಟಾರ್ಟ್ ಮಾಡ್ಬೇಕು. DTG ಬೇಸ್ ರಿಜಿಮೆನ್ ನ ಯಾರಿಗೆ ಸ್ಟಾರ್ಟ್ ಮಾಡಬೇಕು? ZLN ಮೇಲಿರೋರಿಗೆ, TLE ಮೇಲಿರೋರಿಗೆ ಸ್ಟಾರ್ಟ್ ಮಾಡೋದು ಬೇಡ ಇವಾಗ್ಲೇ. ZLN ಯಾರಿಗೆ ಇನ್ನು 2 ತಿಂಗಳಿಗೆ ಎಲ್ಲ ಫೀಲ್ಡ್ ಅಲ್ಲಿ ಎಲ್ಲ 2 ತಿಂಗಳಿಗಿದೆ. ಅಕಸ್ಮಾತ್ ಇಲ್ಲ ಅಂದ್ರೆ ಫೋನ್ ಮಾಡಿ ತಿರ್ಗಾ ಕಳಿಸ್ತೀವಿ. ಇನ್ನೊಂದು ಬ್ಯಾಚ್ ಇದೆ, ಅದಾದ್ಮೇಲೆ ಬರಲ್ಲ. ನನಗೂ 29 ಲಕ್ಷ ಕೊಟ್ಟಿದ್ದಾರೆ ಇವಾಗ. ಅದು 1 ತಿಂಗಳಿಗೂ 1.5 ತಿಂಗಳಿಗೆ ಆಗುತ್ತೆ. ಅದನ್ನ ಕೊಟ್ಬಿಟ್ಟು ಖಾಲಿ ಮಾಡ್ಬಿಟ್ಟು ದೆನ್ ವಿಲ್ ಗೋ ಫಾರ್ ಚೇಂಜಿಂಗ್. ಅಲ್ಲಿವರೆಗೂ ZLN ಮೇಲಿರೋ ಪೇಷಂಟ್ಗಳಿಗೆ ಇನ್ನೂ ವೈರಲ್ ಲೋಡ್ ಆಗಿಲ್ಲ. ಅದನ್ನ ದಯವಿಟ್ಟು ಮಾಡಿ. ಯಾರ್ಯಾರು 2 ದಿವಸ ಬೇಕು ತಗೊಳ್ಳಿ. 2 ದಿವಸ ಇಲ್ದೇ 3 ದಿವಸ ಮಾಡಿ, ನನ್ಗೇನ್ ಬೇಜಾರಿಲ್ಲ. ಒಂದೇ ದಿವಸ 75 ಸೆಂಟ್ ಯಾವ್ದೋ ಒಂದು ಸೆಂಟ್ರಲ್ ನೋಡಿದೆ ಮೊನ್ನೆ, 75 ಜನಕ್ಕೆ ಒಂದೇ ದಿವಸ ವೈರಲ್ ಲೋಡ್ ಮಾಡಿದ್ದಾರೆ. 75 ಜನ ವೈರಲ್ ಲೋಡ್ಗೆ ಅಂತಂದ್ರೆ ಒಬ್ಬರಿಗೆ 5 ನಿಮಿಷ ಮಿನಿಮಮ್ ಬೇಕು. ನೀವು ಫುಲ್ ಡೇ ವೈರಲ್ ಲೋಡೇ ಮಾಡ್ಕೊಂಡು ಕೂತಿರ್ತೀರಾ. ಕೌನ್ಸಿಲಿಂಗ್ ಎಲ್ಲ ಆಗುತ್ತೆ. ಸೊ 2ನೇ ದಿವಸ ತಗೊಳ್ಳಿ, 2 18 ತಗೊಳ್ಳಿ. ಯಾವ್ದು ತಲೆ ಕೆಚ್ಕೋಬೇಡಿ. ಮಂಡೇ ಇದ್ರೆ ಫ್ರೈಡೆ ಒಂದ್ ದಿವಸ ತಗೊಳ್ಳಿ, ಥರ್ಸ್ಡೇ ಒಂದ್ ದಿವಸ ತಗೊಳ್ಳಿ. ಮೆಟ್ರೋಪಾಲಿಸ್ ಎಲ್ಲ ನನ್ಗೆ ಮೇಲ್ ಆಗ್ತಾ ಇದಾರೆ, ನಾನು ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೀನಿ. ರೈಟ್ ಇಟ್ ಟು ಮೆಟ್ರೋಪಾಲಿಸ್ ಅಂತ. ರೈಟ್ ಡೈರೆಕ್ಟ್ಲಿ ಟು ಮೆಟ್ರೋಪಾಲಿಸ್. ಓಕೆ, mark a copy to us. We will also do it. But Metropolis is the person who is going to send the phlebotomist to your center. And they have to, ಅವರು ನಿಮ್ಮ ಕನ್ನಡದ ಇಂಗ್ಲಿಷ್ ಅಲ್ಲಿ ಮಾತಾಡಿದಕ್ಕೆ, ಪ್ಯಾಕಿಂಗ್ ನ ತಗೊಂಡೋಗ್ಬೇಕಲ್ಲ, ವೈರಲ್ ಸ್ಯಾಂಪಲ್ಸ್ ತಗೊಂಡೋಗ್ಬೇಕಲ್ಲ. ಟ್ರಾನ್ಸ್ಪೋರ್ಟೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಲ್ಲಿ ಅದಕ್ಕೋಸ್ಕರ ಅದು ಟ್ರಾನ್ಸ್ಪೋರ್ಟೇಷನ್ ನೋಡ್ಕೊಂಡು ಅವ್ರು ಅದನ್ನೆಲ್ಲ ಮಾತಾಡ್ತಾರೆ. ಒಂದೇ ದಿವಸ ಸರಿ, ನಾನು ಇಲ್ಲ ಅಂತ ಅನ್ನಲ್ಲ. ಬಟ್ 75 ಜನ 80 ಜನ ಒಂದೇ ದಿವಸ ನೀವು ಡ್ರಾ ಮಾಡಿ, ಸ್ಯಾಂಪಲ್ ಪ್ರೋಸೆಸ್ ಹ್ಯಾಸ್ ಟು ಹ್ಯಾಪನ್ ವಿತ್ ಇನ್ 6 hours and it has to be transported within 24 hours. 24 ಗಂಟೆ ಒಳಗಡೆ ಅದು ಮೆಟ್ರೋಪಾಲಿಸ್ ರೀಚ್ ಆಗಬೇಕು. ಚಿಕ್ಕೋಡಿಲಿ ನೋಡಿದೀನಿ 3 ದಿವಸ
ಲೈಕ್ ಸ್ಯಾಂಪಲ್ ಸರಿಯಾಗಿ ಆಗಿಲ್ಲ, ಕಾರಣ ಗೊತ್ತಿಲ್ಲ, ಸ್ಯಾಂಪಲ್ ಸರಿಯಾಗಿ ಹೋಗಿಲ್ಲ ಅಥವಾ ಸ್ಯಾಂಪಲ್ ಡ್ರಾ ಮಾಡಿದೆ ಸರಿ ಇಲ್ಲ ಗೊತ್ತಿಲ್ಲ ನನಗೆ. ಅರ್ಥ ಆಯ್ತಾ? ಸೊ ಅದನ್ನ ನೋಡಿ, ಇಂಪಾರ್ಟೆಂಟ್, ಅದನ್ನ ನೋಡಿ. ಅದಾದ್ಮೇಲೆ ಎಲ್ಲಾ ಪೇಷಂಟ್ಗೆ ನಾನು ನಾಳಿದ್ರಲ್ಲಿ ಸೋಮವಾರ ಮೇಲೆ ಎಲ್ಲಾ ಪೇಷಂಟ್ ನ್ಯೂ ರಿಜಿಸ್ಟ್ರೇಷನ್ಸ್, ಆಲ್ ನ್ಯೂ ರಿಜಿಸ್ಟ್ರೇಷನ್ಸ್ ವಿಲ್ ಸ್ಟಾರ್ಟ್ ವಿತ್ TLD ಸೋಮವಾರ ಮೇಲೆ. ಇನ್ನು ಎಲ್ಲರಿಗೂ ಇನ್ನು ಗೋಕಾಕ್ಗೆ ಹೋಗಿಲ್ಲ, ಸೋಮವಾರದಿಂದ ನಾನು ಮೇಲ್ ಬರೀತೀನಿ. ಮೇಲ್ ಬರೆದ ಮೇಲೆ ವಿ ವಿಲ್ ಸ್ಟಾರ್ಟ್ ವಿತ್ TLD ಫಾರ್ ಆಲ್ ನ್ಯೂ ಪೇಷಂಟ್ಸ್. ಓಕೆ. ಗಂಗಾವತಿ, ಡಾಕ್ಟರ್ ಸತೀಶ್ ರಾಯ್ಕರ್. ಗಂಗಾವತಿ ನಮಸ್ಕಾರ ಸರ್. ಸರ್, TLD ಯಾರಿಗೆ ಸ್ಟಾರ್ಟ್ ಮಾಡ್ಬೋದು ಸರ್? ಯಾವ ಏಜಿಗೆ ಸರ್ TLD? ಏನ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಇದನ್ನ ಇಟ್ಟಿರೋದೇ ಇಂಟರಾಕ್ಟಿವ್ ಸೆಷನ್ಗೆ, ಸ್ಲೈಡ್ ಹಾಕಲ್ಲ, ಏನು ಹಾಕಲ್ಲ, ಎಲ್ಲ ಬರೀ ಇಂಟರಾಕ್ಟಿವ್ ಇವತ್ತು. ಎನಿ ಡೌಟ್ಸ್? ಐ ಆಮ್ ರೆಡಿ ಟು ಕ್ಲಾರಿಫೈ. ಓಕೆ, ಬೇರೆ ಯಾರು ಹೇಳ್ತೀರಾ? ಬೇರೆ ಯಾರು? So more than 6 years, more than 20 kg, you can start in TLDs. TLD, yes. More than 6 years and more than 20 kgs of weight, we can start TLD for anyone. But look into the RFT, renal function test, serum creatinine. If creatinine is there, I think everyone has, ಎಲ್ಲರಿಗೂ ಸಿಕ್ಕಿದೆ. DTG ಕೂಡ ಎಲ್ಲರಿಗೂ ಸಿಕ್ಕಿದೆ. 1 ಬಾಕ್ಸ್ 1ರಿಂದ 4 ಬಾಕ್ಸ್ ಬಂದಿರುತ್ತೆ. ಬೇಕು ಅಂದ್ರೆ ನಾವು ತಿರ್ಗಾ ಕೊಡ್ತೀವಿ, ತಲೆ ಕೆಚ್ಕೋಬೇಡಿ, ಅದು ರೆಡಿ ಇದೆ ಸ್ಟಾಕು. ಬಟ್ ನಮ್ಗೆ ಕನ್ಸಂಪ್ಷನ್ ಯಾವ್ದು, ನಮ್ಗೆ ಕನ್ಸಂಪ್ಷನ್ ಗೊತ್ತಾಗ್ತಾ ಇಲ್ಲ. ಇವಾಗ ZLE ಇರೋರು ಕಂಟಿನ್ಯೂ ಆಗ್ತಾರೆ, TLN ಇರೋರು ಕಂಟಿನ್ಯೂ ಆಗ್ತಾರೆ. ಸೊ ವಿ ಹ್ಯಾವ್ ಸ್ಟಾಕ್ಸ್ ಆಫ್ ZLN, ZLE, TLE, ಆಲ್ ದ ಅದರ್ ಡ್ರಗ್ಸ್ ಆರ್ ವಿ ಆರ್ ಹ್ಯಾವಿಂಗ್ ಸ್ಟಾಕ್ಸ್. ನನ್ನ ಹತ್ರ 18 ತಿಂಗಳಿಗಿದೆ. ಸೊ ಅವೆಲ್ಲ ಮುಗಿಯೋವರೆಗೂ ನಾವು ಬರೀ TLD ಕೊಡಕ್ ಬರಲ್ಲ. ಸೊ ವಿಲ್ ಸ್ಟಾರ್ಟ್ ಓನ್ಲಿ ವಿತ್ ನ್ಯೂ ಪೇಷಂಟ್ಸ್. ಅಂಡ್ ಹಂಗಂತ ಹಳೇದ್ ಖಾಲಿ ಆಗಿಲ್ಲ ಅಂತ ಹೊಸದನ್ನ ನಿಲ್ಸಕ್ಕೂ ಆಗಲ್ಲ. ಸೊ ವಿಲ್ ಸ್ಟಾರ್ಟ್ ವಿತ್ TLD ಫಾರ್ ನ್ಯೂ ಪೇಷಂಟ್ಸ್ ಓನ್ಲಿ. ಅವರಿಗೆ 6 ತಿಂಗಳ ಮೇಲೆ, ಅಂದ್ರೆ ಯಾವುದೇ ಪೇಷಂಟ್ ಇವಾಗ ರೂಟೀನ್ ವ್ಯಾಲ್ಯೂ ಟೆಸ್ಟಿಂಗ್ ಆಗಿದೆ, 6 ತಿಂಗಳ ಮೇಲೆ ನಾವು ಅವ್ರಿಗೆ ವೈರಲ್ ಲೋಡ್ ಮಾಡಬಹುದು. TLD ಆದ್ರೂ 6 ತಿಂಗಳಾದ್ಮೇಲೆ ಮೋರ್ ದೆನ್ 1000 ಇದ್ರೆ, ಮೋರ್ ದೆನ್ 1000 ವೈರಲ್ ಲೋಡ್ ಕಾಪೀಸ್ ಇದ್ರೆ ಸ್ಟೆಪ್ ಅಪ್ ಅಟರೆನ್ಸ್ ಕೊಡಿ. ಸ್ಟೆಪ್ ಅಪ್ ಅಟರೆನ್ಸ್, ಓಕೆ. ಸ್ಟೆಪ್ ಅಪ್ ಅಟರೆನ್ಸ್ ಅಂದ್ರೆ ಏನು ಅಂತ ಯಾರು ಹೇಳ್ತೀರಾ? ಎನಿವನ್? ವಾಟ್ ಯು ಮೀನ್ ಬೈ ಸ್ಟೆಪ್ ಅಪ್ ಅಟರೆನ್ಸ್? ಶಂಕರ್, ತುಮಕೂರ್. ಸರ್, ವೈರಲ್ ಲೋಡ್ ಟೆಸ್ಟ್ ರಿಪೀಟ್ ಮಾಡ್ತೀವಲ್ಲ, ಅವಾಗ 1000 ಕಾಪೀಸ್ ಗಿಂತ ಜಾಸ್ತಿ ಬಂದಿದ್ದಾಗ ಅವ್ರಿಗೆ ಮತ್ತೆ ಇನ್ನೊಂದು ರೌಂಡ್ ಅಡರೆನ್ಸ್ ಕೌನ್ಸಿಲಿಂಗ್ ಮಾಡ್ತೀವಿ. 3 ತಿಂಗಳಲ್ಲಿ 3 ಸೆಷನ್ ಅಡರೆನ್ಸ್ ಕೌನ್ಸಿಲಿಂಗ್ ಎಕ್ಸ್ಟ್ರಾ ಕೊಡ್ತಾರೆ. ಏನಾರ ಬ್ಯಾರಿಯರ್ಸ್ ಆಫ್ ಅಡರೆನ್ಸ್ ಇದ್ರೆ, ರೀಸನ್ ಫಾರ್ ಪೇಷಂಟ್ ಟು ಡಿಫಾಲ್ಟ್ ಅದನ್ನ ನೋಡಿ, ಎಷ್ಟೋ ಸತಿ 100% ಅಂತ ಬರ್ದಿರ್ತೀವಿ, ಅವ್ರ ಮಾತು ಕಟ್ಕೊಂಡು ಸರಿಯಾಗಿ ನುಂಗಿರಲ್ಲ ಅವರು. ಅದಕ್ಕೆ ಅದ್ ಏನಿದೆ ಆ ಇಶ್ಯೂಸ್ ನ ಅಡ್ರೆಸ್ ಮಾಡಿ ಸರಿಯಾಗಿ ಮಾತ್ರ ನುಂಗ್ತಾರ ಅಂತ ಎನ್ಶೂರ್ ಮಾಡ್ಕೊಂಡು 3 ತಿಂಗಳು ಬಿಟ್ಟು ರಿಪೀಟ್ ಮಾಡಿಸ್ತೀವಿ ವೈರಲ್ ಲೋಡ್. ಅವಾಗ ವೈರಲ್ ಲೋಡ್ 1000 ಒಳಗ್ ಬಂದ್ರೆ ಸೇಮ್ ರೆಜಿಮನ್ ಕಂಟಿನ್ಯೂ ಮಾಡ್ತೀವಿ. ಮತ್ತೆ 1000 ಮೇಲೆ ಬಂದ್ರೆ ಎಲಿಜಿಬಲ್ ಫಾರ್ ಸೆಕೆಂಡ್ ಲೈನ್ ಅಂತ ಹೊಸ ಶುರು ಮಾಡ್ತೀವಿ. ಸರ್ ಅದು ಹೌದು, ಬಟ್ ನಾನ್ ಕೇಳ್ತಾ ಇರೋದು ಸ್ಟೆಪ್ ಅಪ್ ಅಟರೆನ್ಸ್ ಅಲ್ಲಿ ನಾವ್ ಏನ್ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ. 3 ಸೆಷನ್ ಕೊಡಂಗಿದ್ರೆ ನಾವ್ ಏನು ಕೆಲಸ ಇರಲ್ಲ, ಎಕ್ಸ್ಟ್ರಾ ಏನ್ ಕೆಲಸ ಮಾಡ್ಬೇಕು ಅಂತ ಕೇಳ್ತಾ ಇರೋದು. ಸರ್ ಅಂದ್ರೆ ಅವ್ರು ಕರೆಕ್ಟ್ ಆಗಿ ತಗೊಂಡಿದಾರ ಅಂತ, ಜೆನ್ಯೂನ್ ಆಗಿ ಹೇಳಿದಾರ ಅಂತ ಕ್ರಾಸ್ ಚೆಕ್ ಮಾಡ್ಬೇಕು ಸರ್. ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಹೆಂಗೆ ಅಂದ್ರೆ ಈ ಮಾತ್ರೆ ಇನ್ನು ಕಳ್ಕೊತೀರಾ ನೀವು, ಫಸ್ಟ್ ಲೈನ್ ಮಾತ್ರನ ನೀವು ಸರಿಯಾಗಿ ಹೇಳಿ ನುಂಗಿದ್ದೀರಾ ಇಲ್ವಾ, ಯಾವ್ದಾರ ಮಾತ್ರೆಗೆ ತೊಂದರೆ ಆಯ್ತು ಅಂತ ಬಿಟ್ಟಿದ್ದೀರಾ, ಯಾವತ್ತಾದ್ರೂ ಒಂದಿನ ಸ್ಕಿಪ್ ಮಾಡಿ, ಪದೇ ಪದೇ ಕ್ವಶನ್ಸ್ ಕೇಳೋದ್ರಿಂದ ಅವ್ರಿಗೆ ಮಾತ್ರೆ ಕಳ್ಕೊತೀವಿ ಅಂದ್ರೆ ದೆ ಮೇ ಟೆಲ್ ದಿ ಟ್ರೂತ್. ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಮೋಟಿವೇಟ್ ಮಾಡಿ ಮಾತ್ರೆ ಚೇಂಜ್ ಮಾಡಬಾರ್ದು, ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಸರಿಯಾಗಿ ತಗೊಳ್ಳಿ ಅಂತ ಹೇಳ್ತೀವಿ. ಒನ್ಸ್ ಇಫ್ ದ ಟೇಕ್ ರೆಗ್ಯುಲರ್ಲಿ ವೈರಲ್ ಲೋಡ್ ಸಪ್ರೆಸ್ ಆಗುತ್ತೆ, ಅದೇ ರೆಜಿಮನ್ ಕಂಟಿನ್ಯೂ ಮಾಡ್ಬೋದು. ಅಂದ್ರೆ ಆದಷ್ಟು ಪ್ರಯತ್ನ ಪಟ್ಟು ಅವ್ರನ್ನ ಮೋಟಿವೇಟ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ಇದ್ರಲ್ಲಿ ಇದು ಡಾಕ್ಟರ್ ಶಂಕರ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ. ಬಟ್ ಇದ್ರಲ್ಲಿ ಇನ್ನೊಂದೇನು ಅಂದ್ರೆ, ನಾವು ಮಧ್ಯದಲ್ಲಿ ಬಾಗಲಕೋಟೆಯಲ್ಲಿ ಅದನ್ನ ಮಾಡ್ತಾ ಇದ್ದಾರೆ, ಮಧ್ಯದಲ್ಲಿ ಮಾಡ್ತಾ ಇದ್ರು, ಕೋವಿಡ್ ಆದ್ಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ. ಬಾಗಲಕೋಟೆ ಶಂಕರ್ ಎಲ್ಲಿ? ಶಂಕರ್ ಏನ್ ಮಾಡ್ತಾ ಇದೆಯಪ್ಪ? ತುಮಕೂರು ಮ್ಯೂಟ್ ಮಾಡಿ ಶಂಕರ್.
ಹೇಳ ಸಾಕು, ಮಕ್ಕ ಆಮೇಲೆ ತೋರ್ಸು ಅಂತ ಹೇಳ. ಮಾತಾಡು ಶಂಕರ್. ಓಕೆ, ಅವರು ಸ್ವಲ್ಪ ಜಾಸ್ತಿ ಬ್ಯುಸಿ ಇದ್ದಾರೆ ಅವರು. ಸರಿ, ಏನಂತಂದ್ರೆ ಮಧ್ಯದಲ್ಲಿ ಮಾತ್ರೆ ತಗೊಂಡೋದಾಗ ಅವರು ಸ್ಟಾರ್ಟಿಂಗ್ ನ್ಯೂ ರಿಜಿಸ್ಟ್ರೇಷನ್ಸ್ ಅಲ್ಲೂ ಅಷ್ಟೇ ಹೊಸ ಇದು ವಿ ವರ್ ಸೀಯಿಂಗ್ ಪೇಷಂಟ್ಸ್ ವಿತ್ ಮಿಸ್ ಆರ್ LFU ಇನ್ ದ ಫಸ್ಟ್ 3 or 6 months. ಸೊ ಅವ್ರಿಗೆ ಹೇಳಿದ್ವಿ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ಕೆ ಮಧ್ಯದಲ್ಲಿ. ಒಂದ್ ವಾರಕ್ಕೂ 15 ದಿವಸಕ್ಕೂ ಅವ್ರಿಗೆ ಏನೋ ತೊಂದರೆ ಇರ್ತದೆ, ಅವರು ಅದನ್ನ ಏನೋ ಅನ್ಕೊಂಡಿರ್ತಾರೆ. ಸೊ ಅವ್ರು ಏನು ಮಾಡಿರಲ್ಲ, ಪೇಷಂಟ್ ನಮ್ಮ ಹತ್ರ ವಾಪಸ್ ಬಂದಿರಲ್ಲ, ಅಥವಾ ಅವರೇ ಏನೋ ಮಾಡ್ಕೊಂಡಿರ್ತಾರೆ. ರ್ಯಾಶ್ ಆಗಿದ್ರು ಅಮ್ಮ ಇದು ಒಂದು ಅನ್ಕೊಂಡು ಬೇರೆ ಬೇವಿನ ಸೊಪ್ಪೆಲ್ಲ ಟ್ರೀಟ್ಮೆಂಟ್ ತೊಳ್ತಾ ಇರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಫೋನ್ ಮಾಡಕ್ ಹೇಳಿದ್ದೆ. ಸೊ ಫೋನ್ ಮಾಡಿ ಒಂದ್ 15 ಇಂಪ್ರೂವ್ ಆಗಿತ್ತು. ಬಟ್ ಆಮೇಲೆ ಕೋವಿಡ್ ಬಂತು, ಅಲ್ಲಿರೋ ಕೌನ್ಸಿಲರ್ ಎಲ್ಲ ಬರೀ ಕೊರೋನಾ ಡ್ಯೂಟಿ ಮಾಡಕ್ ಶುರು ಮಾಡಿದ್ರು. ಸೊ ನಮ್ಗೆ ಇಲ್ಲಿ ಮಿಸ್ ಆಯ್ತು ಅಂತ ಅನ್ಕೊಳ್ತೀನಿ, ಗೊತ್ತಿಲ್ಲ, ಅದು ರಿಪೋರ್ಟ್ ಏನು ಸಿಕ್ಕಿಲ್ಲ. ನಾನು ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ಬಾಗಲಕೋಟೆಯಲ್ಲಿ ಮಾಡ್ದಂಗೆ ಎಲ್ಲಾರ್ಗು ನಾವು ಒಂದು ಮಧ್ಯದಲ್ಲಿ ಒಂದ್ ವಾರ ಅಥವಾ 15 ದಿವಸ ಬಿಟ್ಟು ಯಾರಿಗೆ ಸ್ಟಾರ್ಟ್ ಮಾಡಿದೀವಿ, ಯಾರಿಗೆ ಸ್ಟೆಪ್ ಅಪ್ ಅಡ್ರೆಸ್ ಕೊಡ್ತಾ ಇದೀವಿ, ಅವರಿಗೆ ನಾವು ಫೋನ್ ಮಾಡಿ ಮಾತ್ರ ನುಂಗದ ಅಂತ ಒಂದೇ ಒಂದು ಮಾತು ಕೇಳಿದ್ರೆ ಅವ್ರು ಇಂಪ್ರೂವ್ ಆಗ್ತಾರೆ. ಅವ್ರು ತುಂಬಾ ಕಾರಣಗಳು ನಿಲ್ಸಿರ್ಬೋದು, ಅವ್ರಿಗೇನೋ ತೊಂದರೆ ಇರ್ಬೋದು, ನಮ್ಮ ಹತ್ರ ಹೇಳ್ಕೊಳಕ್ ಆಗಿರಲ್ಲ. ನಾವು ಒಂದು ಫೋನ್ ಮಾಡಿ, ನಾವು ಕೌನ್ಸಿಲರ್ ನಾವೇನ್ ಮಾಡ್ತೀವಿ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಫೋನ್ ನಂಬರ್ ನಮ್ದು ಕೊಟ್ಟಿರ್ತೀವಿ. ಕೊಟ್ಟಿದ್ದಾಗ ಮಾತಾಡ್ಬೋದಂತ ಒಂದು ಕೇಳ್ಕೊಂಡು ಮನೇಲಿ ಎಲ್ಲಾರು ಗೊತ್ತಿದ್ರೆ ಪರವಾಗಿಲ್ಲ, ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಹತ್ರನೇ ಮಾತಾಡ್ಬೇಕಂದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬೇಕು, ಡಾಕ್ಟರ್ ಶಂಕರ್ ಹತ್ರನೇ ಮಾತಾಡ್ಬೇಕು ಅಂತ. ಸೊ ಅವಾಗ ಅವ್ರಿಗೆ ಫೋನ್ ಕೊಡ್ತಾರೆ. ಅವಾಗ ನಾವು ಫೋನ್ ಮಾಡಿ ಅಡೆರೆನ್ಸ್ ಬಗ್ಗೆ, ಮಾತ್ರೆ ತಗೊಂಡ್ರ ಇಲ್ವಾ ಎಲ್ಲ ಕೇಳಿದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಈ ದಿನ ಏನಂತಾರೆ ಬಾಂಡ್ ಬೆಳೆಯುತ್ತೆ, ಇಬ್ರು ಚೆನ್ನಾಗಿ ಹೊಂದಾಣಿಕೆ ಇರ್ತದೆ. ನಾವು ಮುಂದಕ್ಕೆ ಅವ್ರಿಗೆ ಮಾತ್ರ ನಾವೇನ್ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾರೆ. ಇರ್ಬೋದು ಯಾವ್ದೋ ಒಂದು ಅವ್ರಿಗೆ ದುಡ್ಡಿಂದ ಇರ್ಬೋದು, ಮತ್ತೆ ಇನ್ನೊಂದೇನೋ ಕಷ್ಟ ಇರಬಹುದು. ಎಲ್ಲಾಗುತ್ತೋ ಅಲ್ಲಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗೆ ಮಾಡಿಸಿ ಕೊಡೋದು ನಮ್ಮ ಕರ್ತವ್ಯ. ನಾವು ಮಾಡಿಸಿದಾಗ ಅದೆಲ್ಲ ಹೆಲ್ಪ್ ಮಾಡ್ತೀವಿ ಅಂದಾಗ ದೇ ವಿಲ್ ಗೆಟ್ ಅಸ್, ದೇ ವಿಲ್ ಲಿಸನ್ ಟು ಅಸ್. ಸೊ ದೆನ್ ಅವರ್ ಅಡೆರೆನ್ಸ್ ವಿಲ್ ಇಂಪ್ರೂವ್. ನಾವು ಸ್ಯಾಸಪ್ ಮೀಟಿಂಗ್ ಅಲ್ಲಿ ಕೂತಿದ್ದಾಗಲೂ ತುಂಬಾ ಜನಕ್ಕೆ ಅಡೆರೆನ್ಸ್ ಇರಲ್ಲ. ಸುಮ್ನೆ ಬಂದು 100% ಎಲ್ಲಾರ್ಗು 15 ಮಾತ್ರ ಮಿಸ್ ಆಗಿರುತ್ತೆ, 25 ದಿವಸ ಲೇಟ್ ಆಗಿ ಬಂದಿರ್ತಾನೆ, ತಿರ್ಗಿ 100% ಅಡೆರೆನ್ಸ್. ನಮ್ ಸ್ಕೋರ್ ಕಾರ್ಡ್ ನೋಡಿದ್ರೆ ತುಂಬಾ ಚೆನ್ನಾಗಿ ಹೇಳ್ತೀನಿ, ಅದ ಆಮೇಲೆ ಫಾರ್ಮಸಿಸ್ಟ್ ಕರೆದು ಹೇಳ್ತೀನಿ. ಯಾಕೆ ಸ್ಕೋರ್ ಕಾರ್ಡ್ ಡಿಪೆಂಡ್ ಆಗೋದೇ ಫಾರ್ಮಸಿಸ್ಟ್ ಮೇಲೆ, ಆಯ್ತಾ? ಸೊ ಈ ಮಂಡೆ ಮೇಲೆ ಯಾರೋ ಮೈಕ್ ಅನ್ಮ್ಯೂಟ್ ಮಾಡಿದಿರ, ಯಾರು ಹೇಳಿ? ಯಾರಾದ್ರೂ ಮೈಕ್ ಅನ್ಮ್ಯೂಟ್ ಮಾಡಿದ್ರೆ ದಯವಿಟ್ಟು ಮಾತಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಅನ್ಮ್ಯೂಟ್ ಮಾಡಬೇಡಿ, ಟೈಮ್ ಇಲ್ಲ, ಆಯ್ತಾ? ಸೊ ಮಂಡೆಯಿಂದ ನಾವೆಲ್ಲ ಹೊಸ ಪೇಷಂಟಿಗೆ TLD ಮತ್ತೆ DTG, ಅಬ್ಯಾಕವರ್ ರೀನಲ್ ಇನ್ಸಫಿಷಿಯನ್ಸಿ ಇದ್ರೆ ಅಬ್ಯಾಕವರ್ ಮತ್ತೆ DTG ಕೊಡಬಹುದು. ಸ್ಟಾರ್ಟ್ ಮಾಡಿ. ಅಬ್ಯಾಕವರ್ ಅಷ್ಟೇ 3 ತಿಂಗಳಿಗೆ ಸ್ಟಾಕ್ ಇದೆ, ಇನ್ನು 3 ತಿಂಗಳಿಗೆ ಸ್ಟಾಕ್ ಕೊಡ್ತೀವಿ, ತಲೆ ಕೆಡ್ಸ್ಕೋಬೇಡಿ. ಇಟ್ ಇಸ್ ಕಮಿಂಗ್, ಇಟ್ ಇಸ್ ಆನ್ ದಿ ವೇ. ಯಾರಿಗಾರು ಕಡಿಮೆ ಇದೆಯಾ? ಅಬ್ಯಾಕವರ್ ಪೀಡಿಯಾಟ್ರಿಕ್ ಜಾಸ್ತಿ ಇದೆ, ಯು ಕ್ಯಾನ್ ಯೂಸ್ ದಟ್ ಒನ್ ಆಲ್ಸೋ ಇಫ್ ಯು ಡೋಂಟ್ ಹ್ಯಾವ್ ಎನಿಥಿಂಗ್. ಅಬ್ಯಾಕವರ್ ಅಡಲ್ಟ್ ಇಲ್ಲೇ ಇಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿ ಅಬ್ಯಾಕವರ್ ಪೀಡಿಯಾಟ್ರಿಕ್ ಆಲ್ಸೋ, ಬಟ್ make it a point to use only Abacavir adult. Only when you don't have, use this one, ಆಯ್ತಾ? ಸೊ ಯಾವ್ದೋ ತೊಂದ್ರೆ, ಮಾತ್ರೆಗಳು ಯಾವ್ದು ಶಾರ್ಟೇಜ್ ಇಲ್ಲ, ನೀವ್ ಯಾವ್ದು ಕೇಳಿದ್ರು ನಾವು ಕೊಡ್ತೀವಿ. ಬಟ್ ಹಳೇದನ್ನ ಯಾವ್ದನ್ನ ಎಕ್ಸ್ಪೈರ್ ಆಗಕ್ ಬಿಡಬೇಡಿ ಅಷ್ಟೇ. ಮೊನ್ನೆ ಯಾವ್ದೋ TL ತುಂಬಾ ಜನ ಎಕ್ಸ್ಪೈರ್ ಮಾಡಿದೀರಾ, TL ಟ್ಯಾಬ್ಲೆಟ್ಸ್. ಅದ್ ಯಾಕಂಗ ಆಯ್ತು ಗೊತ್ತಿಲ್ಲ. TL ಎಕ್ಸ್ಪೈರಿ ಆಗುತ್ತೆ ಅಂದಾಗ TL ಮತ್ತೆ ಎಫಾಬ್ರಿಸ್ ಕೊಡ್ಬೋದಾಗಿತ್ತು, ನೀವು ಅದನ್ನ ಮಾಡಿಲ್ಲ. ನಮ್ ಫಾರ್ಮಸಿಸ್ಟ್ಗಳು ತುಂಬಾ ಬುದ್ಧಿವಂತರು, ಅದನ್ನ ಮಾಡಿಲ್ಲ. 2 ಬಾಟ್ಲು ಬರೀಬೇಕಲ್ಲ, ಅದಕ್ಕೋಸ್ಕರ, ಆಯ್ತಾ? DTG ಇನ್ನೊಂದು INH, FD 4FDC 3FDC ಯಾರ್ಯಾರು ART ಸೆಂಟ್ರಲ್ ಡಿಸ್ಪೆನ್ಸ್ ಮಾಡ್ತಾ ಇದ್ದೀರಾ, 35 ಜನ ಮಾತ್ರ INH ಆಗ್ಲಿ FDC ಆಗ್ಲಿ they are dispensing in IMS. It is mandatory to dispense in IMS for all patients. All the centers have to do it. ಬರೀ ART ಡಿಸ್ಪೆನ್ಸ್ ಮಾಡ್ತಾ ಇದ್ರೆ IMS ಅಲ್ಲಿ 4FDC 3FDC ಮಾಡ್ತಾ ಇಲ್ಲ. ಅದ್ರಲ್ಲಿ ಏನೋ ತೊಂದರೆ ಇದೆಯಾ? ಯಾರಿಗಾರು 4FDC 3FDC IMS ಅಲ್ಲಿ ಕಾಣಿಸ್ತಾ ಇಲ್ವಾ?
ಓಕೆ, ಯಾರಿಗಾದ್ರೂ ದಯವಿಟ್ಟು ನಾಚ್ಕೋಬೇಡಿ, ಶೈ, ಯು ಡೋಂಟ್ ಫೀಲ್ ಶೈ. ಪ್ಲೀಸ್ ಆಸ್ಕ್, ಇಫ್ ಯು ಆರ್ ಫೀಲಿಂಗ್ ಶೈ ಟು ಆಸ್ಕ್ ಓವರ್ ಹಿಯರ್, ಕಾಲ್ ಮೀ, ಐ ವಿಲ್ ಟೆಲ್ ಯು. DTG ಬಗ್ಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. Sir, one minute. Sir, if a patient has a renal failure, then we will give a modified ART, no sir, ALD. Madam, I am telling you ALD. New patients. Okay. New patient. Yeah, there are two answers for you. Yes. If everything is in normal, only a slighter variation in the RFT, then you can go for ALD. Yes. If at all you have too much variation, like it's 4 or 5, and you cannot give lamivudine 150, 300 mg. You have to give him 100 mg in a modified dose, so that you have to Gokakala, you have to refer to Belgaum. Okay. Oh, thank you. Okay, so and everyone who is having renal insufficiency visiting this ART plus center will be paid. ಅವ್ರು ಬಸ್ ಚಾರ್ಜ್ ಕೊಡ್ತಾರೆ, ಯಾರಿಗಾರು ಕೊಡ್ತಾ ಇಲ್ವಾ? They will be paid by the ART plus center itself, COE or the ART plus center, they will pay it. Okay, adunu for second line and third line we have lot of money in state fund, travel reimbursement, because people have not come for 3 months. We have gone there, we are paying, we have not paid, we'll pay them also. ಆಯ್ತಾ? ಒಂದು. ಎರಡನೇದು, ಇನ್ನೇನ ಡೌಟ್ ಇದೆಯಾ? ಡಾಲ್ಟಗ್ರಾವೇರ್ ಸರ್ ಕೈ ಎತ್ತರಾಗಲ್ಲ, ಮ್ಯೂಟ್ ಸರ್ KCG ಇಂದ ಸರ್. ಹೇಳಪ್ಪ. ಸರ್ ಒಂದು ಪೇಷಂಟ್ ಡಾಟಾ ಅವ್ರು ತಗೊಂಡಿದ್ರು ಸರ್ ಪ್ರೈವೇಟ್ ಅಲ್ಲಿ 6 ಮಂತ್. ಅವ್ನ ಬೋರಿಂಗ್ ಕಳ್ಸಿದ್ವಿ, ಅವ್ರು ಸೆಸಾಫಿ ರೆಫರ್ ಮಾಡಿದ್ರು. ಸರ್ ಇಲ್ಲಿ ಒಂದು ಪೇಷಂಟ್ ಬಗ್ಗೆ ಡೌಟ್ ಕೇಳಿ ಅಂತ ಹೇಳಲಿಲ್ಲ, ಡಾಲ್ಟಗ್ರಾವೇರ್ ಉಪಯೋಗಿಸೋದ್ರ ಬಗ್ಗೆ ಡೌಟ್ ಕೇಳಿ ಅಂತ ಹೇಳಿದ್ರು. ನಮ್ಮಲ್ಲೇ ಶುರು ಮಾಡ್ಬೋದು ಸರ್, ಪರ್ಸನಲ್ ಆಗಿ ಫೋನ್ ಮಾಡಿ ಮಾತಾಡ್ತೀವಿ. ನಮ್ಮಲ್ಲೇ ಶುರು ಮಾಡ್ಬೋದು ಅಂತ. ಇಲ್ಲ, ಆಗಲ್ಲ. ಅದು ಡಾಲ್ಟಗ್ರಾವೇರ್ ಹೊಸ ಪೇಷಂಟ್ ಆಗಿದ್ರೆ ಬೇರೆ ಲೆಕ್ಕ. ಆಲ್ರೆಡಿ ಎಕ್ಸ್ಪೀರಿಯನ್ಸ್, ಯು ರೆಫರ್ ಇಟ್ ಟು COE or ART plus. ಓಕೆ ಸರ್, ಆಲ್ ಎಕ್ಸ್ಪೀರಿಯನ್ಸ್. ರೆಫರ್ ಮಾಡಿದೀವಿ ಸರ್. ಹೌದಪ್ಪ, ನೀನ್ ಅದು ಬೇರೆ ಆಮೇಲೆ ಫೋನ್ ಮಾಡಿ ಮಾತಾಡೋಣ. ಓಕೆ ಸರ್. ಇದು ಒಂದ್ ಪೇಷಂಟ್ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ, ಇದು ಜನರಲ್ ಆಗಿರ್ಬೇಕು, ಎಲ್ಲರಿಗೂ ಹೆಲ್ಪ್ ಆಗಬೇಕು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಾ ಪೇಷಂಟ್, ಆಲ್ ಎಕ್ಸ್ಪೀರಿಯನ್ಸ್ ಪೇಷಂಟ್ follow the guidelines of referring it to the SASAP. Don't start dolutegravir on your own, please. Only new patients registered who are not experienced with dolutegravir or ART naive patients ಇದ್ರೆ ಮಾತ್ರ ನಿಮ್ಮಲ್ಲಿ ಸ್ಟಾರ್ಟ್ ಮಾಡಿ. ಹೊಸಬ್ರು ಅವ್ರ ಮಾತ್ರನೇ ನುಂಗಿಲ್ಲ ಅಂದ್ರೆ ನೀವು ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಅವರನ್ನ ಸ್ಯಾಸಪ್ಗೆ ಅಥವಾ ಸ್ಯಾಸಪ್ಗೆ ಅವರು ಇದ್ರ ಮೇಲೆ ಕಳಿಸಿ. ಎಲ್ಲಾ ಕಡೆ ಸ್ಯಾಸಪ್ ನಡೀತಾ ಇದೆ ಅಲ್ವಾ? ಎಲ್ಲಾದ್ರೂ ಸ್ಯಾಸಪ್ ನಡೀತಾ ಅಲ್ವಾ ART ಪ್ಲಸ್ ಅಲ್ಲಿ? ಎಲ್ಲಿ ನಡೀತಾ ಇಲ್ಲ? ಎಲ್ಲ ಕಡೆ ನಡೀತಾ ಇದೆ ಅಂತ ಅನ್ಕೊಳ್ಳ. ಬಾಗಲಕೋಟೆ ಈಗ ಸ್ಟಾರ್ಟ್ ಮಾಡ್ತಾರೆ ಸರ್, ಇವಾಗ ಮಾಡಿರ್ಬೇಕಲ್ಲ ಮೊನ್ನೆ. ಇದು ಇಲ್ಲ ಸರ್, ಡೇಟ್ ಕೊಡ್ತೀನಿ ಅಂತ ಹೇಳಿದಾರೆ ಸರ್. ಯಾರು ಮಾತಾಡ್ತಾರದು? ಮುದೋಳ್ ಸರ್, ಮುದೋಳ್ ART ಸರ್. ಬಾಗಲಕೋಟೆ ಅನಿಲ್ ಮಾಳಗಿ. ಬಾಗಲಕೋಟೆ ಬರೀ ನೋಡ್ ಮಕ ತೋರ್ಸೋದೇ ಆಗೋಯ್ತಪ್ಪ, ಮಾತಾಡೋದೇನಿಲ್ಲ. ಅವರು ನಿಮ್ ಮಕ ನೋಡಕ್ ಬಂದಿಲ್ಲ, ನಾವು ಮಾತಾ ಕೇಳಕ್ ಬಂದಿರೋದು. ನೀವೇನ್ ಮಾತಾಡ್ತಾ ಯಾರಿಗೂ ಕೇಳಿಸ್ತಾ ಇದೆಯಾ? ಬುದ್ಧಿವಂತರು ಬಿಡಪ್ಪ, ಗೋಲಿ ಮ್ಯೂಟ್ ಮಾಡಿ. ಸರಿ, ಬಾಗಲಕೋಟೆ ಹೇಳಿ. Sir, TLD you should give for more than 10 years, more than 30 kg, no sir? TLD. Yes sir. So only adult new patient only we can Yes madam. Not for pediatrics. Yes madam. Okay, thank you. Dolutegravir 6 years 10 kgs. Yes. 20 kgs, sorry. No sir. Now new registration pediatric if it comes sir, then ALD is going to be available or only for adults? Yes ma'am. ALD you can use. Okay, thank you. For pediatric you can use ALD. Okay. Okay. Anything else? Sir, 1 second, sir. Davangere ART, sir. ಹೇಳಿ ಮೇಡಮ್. Sir, in a ART naive patient,
with deranged LFT. ART naive patient with deranged LFT. LFT liver Deranged function LFT. test. ಹೌದು ಸರ್. ಹೇಳಿ ಮೇಡಮ್. deranged LFT ಇದ್ದಾಗ ಸೊ ಅಂದ್ರೆ SCOT SGPT more than 3 times ಇದ್ರೆ 3 times of the upper limit ಇದ್ದಾಗ whether we can use TLD or TL, which is the better drug, sir? D, madam. If you are using, you want to start ART in that patient, you can use D, dolutegravir, than efavirenz, because dolutegravir is more safer. Okay, sir. LFT ಆಗಿದ್ರೆ liver function test ಆಗಿದ್ರೆ, but please see why the derangement is there. Please rule out all other causes of derangement. Yes, sir. ಬೇರೆ 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 ಏನಿಲ್ವಾ? ಸರಿ, ಇವಾಗ ಇನ್ನೊಂದೇನು ಅಂದ್ರೆ ಫಾರ್ಮಸ್. ಹಲೋ ಸರ್, ಹೇಳಿ, ಯಾರು? ನಾನು ಡಾಕ್ಟರ್ ಮಮತಾ ಸರ್ ಫ್ರಮ್ ತುಮಕೂರು. ಹೇಳಿ ಮೇಡಮ್. ನಮ್ಮಲ್ಲಿ ZLN ಮೇಲೆ ಇರೋ ಇಬ್ರು ಪೇಷಂಟ್ ಇದ್ದಾರೆ ಸರ್. ಆಫ್ಟರ್ ಸ್ಟೆಪ್ ಅಪ್ ಅಡರೆನ್ಸ್ ಆಲ್ಸೋ ಇಟ್ ಇಸ್ ಕಮಿಂಗ್ ಆಸ್ ಮೋರ್ ದನ್ 1000. Madam, please write a mail. Madam, please write a mail. If it is general, I will talk. Please, okay. If it is one person, one patient, please ask privately. Okay. Phone ಮಾಡಿ ಇಲ್ಲ mail ಬರೀರಿ, we will reply. ಹಲೋ ಸರ್. If it is ಸರ್, ಪ್ರತಿ ಹೊಸ ಪೇಷಂಟ್ಗೆ RFT ಮಾಡಿಸ್ಬೇಕು ಸರ್. ಸರ್, ಯಾರು ಸರ್ ತಾವು ಮಾತಾಡ್ತಿರೋದು? ಸರ್, ಉಮೇಶ್ ಅಂತ, ಚಿಕ್ಕೋಡಿ ಸರ್. ಸರ್, ಎಲ್ಲರಿಗೂ ನಾರ್ಮಲ್ ಆಗಿ VL ಫಾರ್ HB CBC LFT RFT ಮಾಡಿಸ್ತೀವಲ್ವಾ ಸರ್? ನಮ್ಮಲ್ಲಿ TLE ಸ್ಟಾರ್ಟ್ ಮಾಡ್ಬೇಕಾದ್ರೆ RFT ಮಾಡ್ತೀವಲ್ವಾ ಸರ್? ಮಾಡ್ತೀವಿ ಸರ್, ಬಟ್ ನಮ್ಮಲ್ಲಿ ಮಾಡಿಸಲ್ಲ ಸರ್, ಹೊರಗಡೆ ಮಾಡಿಸ್ತೀವಿ ಸರ್. ಸರ್, ಎಲ್ಲಾ ಪೇಷಂಟ್ಗೂ ಮಾಡಿಸ್ಲೇಬೇಕು ಸರ್. ಓಕೆ ಸರ್. TLE ಟೆನೋಫಾವಿರ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಎಲ್ಲಾರ್ಗೂ RFT ಮಾಡಿಸ್ಲೇಬೇಕು. ಓಕೆ ಸರ್. ಬೇರೆ ಏನಿದೆಯಾ? ಇಲ್ಲ ಸರ್. ಆಯ್ತು, ನೀನು ಉಮೇಶ್ ಮೀಟ್ ಮಾಡು. ಬೇರೆ ಯಾರು ಇಲ್ಲ? ಹೇಳಿ, ಯಾರು? ಏನೋ ಕ್ವಶನ್ ಇದ್ರೆ ಮಾತಾಡಿ, ನಮ್ಮ ಹತ್ರ ಮಾತಾಡಿ, ನಿಮ್ಮ ಹತ್ರ ಅಲ್ಲ. ಅದೇ ತರ TLD ಮಾಡೋದು ಮಾಡಲೇಬೇಕು. CBC LFT RFT ಮಾಡಬೇಕು. TLE ಹಾಕಿ ಮೈಕ್ ಅನ್ಮ್ಯೂಟ್ ಮಾಡಿದ್ದೀರಾ? ಮಾತಾಡ್ತಾ ಇಲ್ಲ. Hello sir. Sir, actually for tenofovir we calculate that creatinine clearance, and then if it is more than 50 we give it every 72 hours, and if it is less than 50 we give it every third day. So is there anything like that for D? Pardon me? For TLE sir, actually the patient to renal failure, either we adjust the dose, I mean the duration of taking drugs according to the creatinine. Madam, that is a different story, madam. Tenofovir is a drug which is causing your RFT functions. Less than 50, then you are giving in full dose here. Then why you want to speak about that one? Dolutegravir. Efavirenz is not the culprit. Tenofovir is the culprit over there. So you have to take all the precautions. Efavirenz you are giving in full dose. Here dolutegravir will be given in full dose. Modification ಬೇಕಾಗಿಲ್ಲ. Only when you are using tenofovir you have to take precaution. Anything else? ಫಾರ್ಮಸಿಸ್ಟ್ ನ ಕರೀರಿ. ಯಾರು ಒಬ್ರು ಹೋಗಿ ಫಾರ್ಮಸಿಸ್ಟ್ ಗಳನ್ನ ಕರ್ಕೊಳ್ಳಿ. ಯಾರಪ್ಪ ಇದು? ಯಾರು ಮಾತಾಡ್ತಾರದು? ಗುಲ್ಬರ್ಗ. ಏನಂತ ಸೈಡ್ ಎಫೆಕ್ಟ್ಸ್ ಇಲ್ಲ, ಅದೆಲ್ಲ ನಿಮ್ಗೆ ಇದ್ರಲ್ಲಿ ಕಳ್ಸಿದೀವಲ್ವಾ. ರಿಯಾಕ್ಷನ್ ಆಗ್ಬಹುದು, ಪ್ಯಾರಾಸಿಟಮಾಲ್ ತಗೊಂಡು ರಿಯಾಕ್ಷನ್ ಆಗ್ಬಹುದು. ಇದ್ರಲ್ಲಿ ಅಂತ ರಿಯಾಕ್ಷನ್ಸ್ ಗಳು ಕಡಿಮೆ, ನಿಮ್ಗೆ ಅನಾಫಿಲಾಕ್ಟಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗ್ಬಹುದು. ಸೊ ಏನಾರಾದ್ರೆ ವಾಪಸ್ ಬರಕ್ ಹೇಳಿ ಅಷ್ಟೇ. 90% ನಿಮ್ಗೆ ಏನು ಇವಾಗ ಸದ್ಯಕ್ಕಂತೂ ಏನು ಕಾಣಿಸಲ್ಲ. SB less than 10 ಇತ್ತಂದ್ರೆ TLD ಹಾಕಬಹುದು ಸರ್. ಯಾರೋ ಮಾತಾಡ್ತಾ ವಾಯ್ಸ್ ಕೇಳಿಸ್ತಾ ಇಲ್ಲ.
ಸುಧಾಕರ್ ಸರ್ ಹಾವೇರಿ. ಯಾರು ಒಬ್ರು ಯಾರೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸುಧಾಕರ್ ಸರ್ ಹಾವೇರಿ. HB ಅಂತ ಅನ್ಕೋಣ. ಹೇಳ ನೀನೆ ಸುಧಾಕರ. ಟಿಟಿಜಿ ಬೇಸ್ ಸ್ಟಾರ್ಟ್ ಮಾಡ್ಬೇಕಂತ ಸರ್, ಕಂಪಲ್ಸರಿ ಅವೆಲ್ಲ ಪೇಷಂಟ್ ಹುಬ್ಳಿ ಇದಕ್ಕೆ ಕಳಿಸ್ಬೇಕಾ ಹೆಂಗೆ ಸರ್? ಡೆಸಾಪ್ ಮೀಟಿಂಗ್ ಸರ್. ಸರ್ ಹೊಸ ಪೇಷಂಟ್ ಅಂದ್ರೆ ART ಮಾತ್ರನೇ ತಗೊಂಡಿಲ್ಲ ಅನ್ನೋರ್ಗೆ ನಿಮ್ಮ ಸೆಂಟರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಅಕಸ್ಮಾತ್ ಯಾರೋ ಪ್ರೈವೇಟ್ ಅಲ್ಲಿ ಡಾಲ್ಟಾಗ್ರವಿರ್ ಹಾಕಿದ್ರು, ಟೆನೋಫಾವಿರ್ ಡಾಲ್ಟಾಗ್ರವಿರ್ ಹಾಕಿದ್ರು, ಡಾಲ್ಟಾಗ್ರವಿರ್ ದಾರ್ನಾವಿರ್ ಹಾಕಿದ್ರು, ಏನಾರು ಹಾಕಿರ್ಲಿ, ಡಾಲ್ಟಾಗ್ರವಿರ್ ಅಟಾಜಾನವಿರ್ ಡಾಲ್ಟಾಗ್ರವಿರ್ ಲೋಪಿನೋಟಿನವಿರ್ ಹಾಕಿದ್ರೆ ಅಂತವ್ರನ್ನ ನೀವು ಹುಬ್ಳಿಗೆ ಅಥವಾ ನಿಮ್ ART ಪ್ಲಸ್ ಸೆಂಟರ್ಗೆ ಕಳಿಸ್ಬೇಕು. ಯಾರು ಯಾವ್ದೇ ತರದ್ದು ಮಾತ್ರೆ ತಗೊಂಡಿಲ್ಲ, ಅವರು ಹೊಸದಾಗಿ ಡಯಾಗ್ನೋಸ್ ಆಯ್ತು, ಹೊಸದಾಗಿ ART ಸೆಂಟರ್ ಬಂದು ರಿಜಿಸ್ಟರ್ ಆದ್ರು, ನಮ್ಮ ಕೌನ್ಸಿಲಿಂಗ್ ಅಲ್ಲಿ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಮಾತ್ರೆ ತಗೊಂಡಿದ್ದೀರಾ ಇಲ್ವಾ ಅಂತ ಅನ್ನೋದನ್ನ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಂಡು ಮಾತಾಡಿ. ಮಾತ್ರ ಪೇಷಂಟ್ ಹತ್ರ ಮಾತಾಡಿದ್ಮೇಲೆ ಅವರಿಗೆ ನೀವು ಮಾತ್ರ ನೀವೇ ಸ್ಟಾರ್ಟ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತ್ರ ಅವರನ್ನ ಸೆಪ್ಗೆ ರೆಫರ್ ಮಾಡಿ. ಯಾರೋ ಹೊಸ ಪೇಷಂಟ್ ZLM ಬಂದ್ರು ಪ್ರೈವೇಟ್ ಇಂದ ಗವರ್ಮೆಂಟ್ ಗೆ, ಅಂತ ಪೇಷಂಟ್ ZLM ಕಂಟಿನ್ಯೂ ಮಾಡಿ ಹೇಳ್ತೀವಿ. ಆಮೇಲೆ TLD. ಬಟ್ ಬಿಫೋರ್ ಪುಟ್ಟಿಂಗ್ ಆನ್ TLD, ವೈರಲ್ ಲೋಡ್ ಈಸ್ ಅ ಮಸ್ಟ್. ವೈರಲ್ ಲೋಡ್ ಲೈನ್ ಲಿಸ್ಟ್ ನೋಡ್ತೀವಿ, IMS ನೋಡ್ತೀವಿ, ಯಾವ ಪೇಷಂಟ್ ಡಿಸ್ಪೆನ್ಸ್ ಆಗಿದೆ ಎಲ್ಲ ಗೊತ್ತಾಗುತ್ತೆ ನಮಗೆ, ಆಯ್ತಾ? ಸೊ ದಯವಿಟ್ಟು ಯಾವುದೇ ಪೇಷಂಟ್ TLD ಹಾಕಕ್ಕಿಂತ ಮುಂಚೆ ವೈರಲ್ ಲೋಡ್ ಮಾಡಿರಿ. ಮಾತ್ರ ಏನೂ ಚೇಂಜ್ ಆಗಲ್ಲ, TLD ನೇ ಬರುತ್ತೆ. ಬಟ್ ವಿ ಶುಡ್ ನೋ ವೆದರ್ ಇಟ್ ಇಸ್ ಫಸ್ಟ್ ಲೈನ್ ಆರ್ ಸೆಕೆಂಡ್ ಲೈನ್. We are putting the same drug, but for knowing for our data, ನಮಗ್ ಗೊತ್ತಾಗೋಸ್ಕರ ಅದು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಅಂತ ಬೇಕಾಗಿರೋದು ಅಷ್ಟೇ. ಬೇರೆ ಗುಲ್ಬರ್ಗ ಸರ್ ಈಗ ಇನ್ವೆಸ್ಟಿಗೇಷನ್ ಯಾವ್ಯಾವ ಮಾಡಬೇಕಾಗುತ್ತೆ? CBC, LFT, RFT ಮಾಮೂಲಿ. ಹೇಳಿ ಸರ್. ಫೀಮೇಲ್ ಪೇಷಂಟ್ ಗೆ ಡೈರೆಕ್ಟ್ ಸ್ಟಾರ್ಟ್ ಮಾಡಬಹುದಾ ಸರ್ TLD? ಸರ್ ಫೀಮೇಲ್ ಪೇಷಂಟ್ ಗೆ ಒಂದು ಲೈನ್ ಇದು 10 ಸಲ ಮಾತಾಡಿದಾಗ್ಲೂ ಒಂದೇ ಲೈನ್ ಮಾತಾಡ್ಬೇಕಾಗಿರೋದು. ಅಕಸ್ಮಾತ್ ಅವರು ಪ್ರೆಗ್ನೆಂಟ್ ಆಗೋ ಏಜ್ ಬೇರಿಂಗ್ ಪ್ರೆಗ್ನೆಂಟ್ ಆಗೋ ಇದು ಪರಿಸ್ಥಿತಿ ಇದ್ದಾರೆ, ಅಕಸ್ಮಾತ್ ಅವ್ರ ಟ್ಯೂಬೆಕ್ಟಮಿ ವ್ಯಾಸೆಕ್ಟಮಿ ಮಾಡಿಸ್ಕೊಂಡಿದ್ರೆ ಏನಿಲ್ಲ. ಬಟ್ ಅಕಸ್ಮಾತ್ ಅವರು ದೇ ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ದೆನ್ ವಿಲ್ ಹ್ಯಾವ್ ಟು ಗಿವ್ ಅ ಕಾಷನ್. ನಥಿಂಗ್ ವಿಲ್ ಹ್ಯಾಪನ್. ಡೇಟಾ ಇವಾಗ DTG ಮೇಲೆ ಪ್ರೆಗ್ನೆಂಟ್ ಇರೋ ಡೇಟಾ ಭಾರಿ ಕಡಿಮೆ. ಸೊ ವಿ ಆರ್ ಹ್ಯಾವಿಂಗ್ ದಟ್ ಪರ್ಸೆಂಟೇಜ್. Once we start like DTG for everyone, we'll have a good data. This one will come down and we'll TLE ಹೇಳಿದಾಗಲೂ ಅದನ್ನೇ ಮಾಡಿ ಸ್ಟಾರ್ಟ್ ಮಾಡಿದ್ದು. ಕರೆಕ್ಟಾ? 2012 ಅಲ್ಲಿ ನಾವು TLE ಮಾಡ್ಬೇಕಾದ್ರೆ TLE ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಟ್ರೈಮಿಸ್ಟರ್ ಮಾಡಬೇಡಿ ಅಂತ ಹೇಳಿದ್ರು. ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಮಾಡಿ ಅಂತ ಅಂದಿದ್ರು. ಫಸ್ಟ್ ಟ್ರೈಮಿಸ್ಟರ್ ಸ್ಟಾರ್ಟ್ ಮಾಡಿ ಅಂದ್ರೆ ಆಮೇಲೆ now we are giving for everyone. The same thing will happen, but till then on our safer side, we will give a caution that you have an option of TLE. Either 10 months or 15 months we can have, we'll have TLE, we can give TLE. I think in the future also we'll get some amount of TLE for these pregnant ladies, which will be less than 1%. Not even 1%, it will be less than 1%. So, but it is a counselor ಹೇಳಲೇಬೇಕು ಅದನ್ನ. It is a duty of the counselor to counsel the patient, whoever is in the pregnant age bearing. Okay, thank you. Mysuru, can we start? One nimsha. Mysuru, Care Hospital. Can we start TLD new pregnant woman who registered same day? Madam, any patient, please, yes, you have to start. There is a guideline, but after all the counseling procedures, because we are seeing many LFUs or missed cases in the pregnancies. Now the 0.26 ಇದ್ದಿದ್ದು ಇವಾಗ 0.36 ಆಗಿದೆ. ಪ್ರೆಗ್ನೆನ್ಸಿಲಿ ಮಿಸ್ ಆಗ್ತಾ ಇರೋದು, ಪೇಷಂಟ್ ಮಿಸ್ ಆಗ್ತಾ ಇರೋದು. ಅವ್ರ ಮನೆಗೆ, ಅವ್ರ ಅಪ್ಪನ ಮನೆಗೆ ಹೋಗ್ತಾರ, ಗಂಡನ ಮನೆ ಡೆಲಿವರಿ ಆಗುತ್ತಾ, ಅದೆಲ್ಲ ಏನು ಗೊತ್ತಿಲ್ಲ ನಮಗೆ. ಆ 98 ಕಾಲಮ್ ಮಾಡ್ಬೇಕಾದ್ರೆ ಎಲ್ಲ ಇರ್ತಾ ಇತ್ತು, ನಾವ್ ಏನೋ ಮಾಡ್ತಾ ಇದ್ವಿ. ಬಟ್ ಇವಾಗ ಅದ್ ಯಾವ್ದೋ ಎಂಟ್ರಿ ಮಾಡ್ತಾ ಇಲ್ಲ, ನಾವ್ ಏನೂ ನೋಡ್ಕೊಳ್ತಾ ಇಲ್ಲ.
ICT ಸರ್ ಮಾಡ್ಕೊಳ್ತಾರೆ, ನಾವು ಸುಮ್ಮನೆ ಆಗ್ತಾ ಇದ್ದೀವಿ. ಪೇಷಂಟ್ಗಳು ಮಿಸ್ ಆಗ್ತಾರದಲ್ಲಿ, ಆಯ್ತಾ? ಸೊ ದಯವಿಟ್ಟು TLD ಮಾಡ್ಬೇಕಾದ್ರೂ ವಿ ಹ್ಯಾವ್ ಮೈಕ್ ಇಲ್ವಾ? ಓಕೆ, TLD ಮಾಡ್ಬೇಕಾದ್ರೂ ಅಷ್ಟೇ ಇನ್ವೆಸ್ಟಿಗೇಷನ್ ಆಗ್ಬೇಕು, ಕೌನ್ಸಿಲಿಂಗ್ ಆಗ್ಬೇಕು. ಮೇಕ್ ಇಟ್ 2 ಸೆಷನ್ ಕೌನ್ಸಿಲಿಂಗ್ ದ ಸೇಮ್ ಡೇ. ಮಾರ್ನಿಂಗ್ ಬಂದಾಗ ಮಾರ್ನಿಂಗ್ ಮಾತಾಡ್ಬಿಟ್ಟು ಎಲ್ಲ ರಿಜಿಸ್ಟ್ರೇಷನ್ ಇದು ಇನ್ವೆಸ್ಟಿಗೇಷನ್ ಬರೆದು ಕೌನ್ಸಿಲಿಂಗ್ ಮಾಡಿ ಇನ್ವೆಸ್ಟಿಗೇಷನ್ ಬರ್ದು ಕಳಿಸಿ, ತಿರ್ಗಾ ಇನ್ವೆಸ್ಟಿಗೇಷನ್ ತಗೊಂಡ್ಬರ್ತಾರಲ್ಲ ರಿಪೋರ್ಟ್, ಅವಾಗ ರಿಪೋರ್ಟ್ ನೋಡ್ಕೊಂಡು ಕೌನ್ಸಿಲಿಂಗ್ ಮಾಡಿ ತಿರ್ಗಾ ಒಂದ್ಸಲ ಮಾತಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ಕಳಿಸಿ. ಬಟ್ ಕೌನ್ಸಿಲಿಂಗ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆಲ್ ದ ಪೇಷಂಟ್, ನಾಟ್ ಓನ್ಲಿ ಪ್ರೆಗ್ನೆನ್ಸೀಸ್. We are losing patients in the first 3 to 6 months. That is why we are giving CSCs. ಅದನ್ನು ನಾವು ಮಾನಿಟರ್ ಮಾಡ್ತಾ ಇಲ್ಲ. ಅವ್ರು ಹೋಗ್ತಾರೆ, ಅವ್ರಿಗೆ ಏನ್ ಮಾತಾಡ್ತಾರೆ ಗೊತ್ತಿಲ್ಲ, ಮಿಸ್ ಆದ್ರೂ ನಮ್ಗೆ ಗೊತ್ತಿಲ್ಲ. ಯಾಕೆ 3ನೇ ತಿಂಗಳಲ್ಲಿ ಮಿಸ್ ಆದ್ರೂ ಅವ್ರ ಮೀಟಿಂಗ್ ನಮ್ಮಲ್ಲಿ ಮಿಸ್ ಇದೆ, ಅವರಲ್ಲಿ ಅವ್ರು ಮಾತಾಡ್ಕೊಂಡ್ ಬಂದಿದೀವಿ ಅಂತ ಲೆಕ್ಕ ಕೊಡ್ತಾರೆ CSC. ಅದನ್ನು ನಾವು ನೋಡ್ತಾ ಇಲ್ಲ ಸರ್. ಹಾ, ಎಲ್ಲಾ ಪೇಷಂಟಿಗೂ TLD ಮತ್ತೆ DTG ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚಿತವಾಗಿ ವೈರಲ್ ಲೋಡ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಸ್ಟಾರ್ಟ್ ಮಾಡಿ 6 ಮಂತ್ ಆದ್ಮೇಲೆ ವೈರಲ್ ಲೋಡ್? ಸರ್ ಇವಾಗ ಯಾವ ಸರ್ ಮಾದೇವಪ್ಪ ಅವ್ರದ್ದು ಒಳ್ಳೆ ಕ್ವಶನ್ ಇದು. ಯಾವ ಪೇಷಂಟ್ ಗೆ ಸ್ಟಾರ್ಟ್ ಮಾಡ್ಬೇಕು ಸರ್? ನ್ಯೂ ಪೇಷಂಟ್ ಸರ್, ನ್ಯೂ ರಿಜಿಸ್ಟ್ರೇಷನ್ ನ್ಯೂ ಪೇಷಂಟ್ ಗೆ ವೈರಲ್ ಲೋಡ್ ಮಾಡಬಹುದಾ ಸರ್? ಅಲ್ಲ, ಅದಕ್ಕೆ ಕೇಳಿದೆ ಸರ್. ಮಾಡ್ಬೇಕಾ ಅಥವಾ ಆದ್ಮೇಲೆ? ಮಾಡಂಗಿಲ್ಲ, ಆ 6 ಮಂತ್ ಆದ್ಮೇಲೆ ಮಾಡ್ಬೇಕು. ಅದಕ್ಕೆ ಈ ಡ್ರಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವೈರಲ್ ಲೋಡ್ ಆದ್ಮೇಲೆ ಮಾಡ್ಬೇಕಾ ಅಂತ ಕೇಳಿದೆ. TLD ಆಲ್ಸೋ TLD ಇನ್ನೊಂದು ಡ್ರಗ್ ಅಷ್ಟೇ, TLD ತರ ಇನ್ನೊಂದು ಒಳ್ಳೆ ಡ್ರಗ್ ಅಷ್ಟೇ. ನಾವು ಯಾವುದೇ ಗೈಡ್ಲೈನ್ಸ್ ಚೇಂಜ್ ಮಾಡಕ್ ಬರಲ್ಲ. TLD ಇದ್ರು ಅಷ್ಟೇ, TLD ಆದ್ರೂ ಅಷ್ಟೇ. ನಾವು ART ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೂ ಗೊತ್ತಿರಲ್ಲ, ಸೊ ವೈರಲ್ ಲೋಡ್ ಬೇಕಾಗಿಲ್ಲ. ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಆಸ್ ಆಫ್ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸ್ಬೇಕು. CBC, LFT, RFT, ಚೆಸ್ಟ್ ಎಕ್ಸ್ರೇ, ಸ್ಪೂಟಮ್ ಅವೆಲ್ಲ ABCD XYZ ಎಲ್ಲ ಮಾಡಿಸ್ಕೋಬೇಕು. ಬಟ್ ಇದನ್ನ ಯಾವ್ದನ್ನ ವೈರಲ್ ಲೋಡ್ ಮಾತ್ರ 6 ತಿಂಗಳು ಮಾತ್ರ ತಗೊಂಡಿಲ್ಲ ಅಂದ್ರೆ ಮಾಡಿ ಏನ್ ಪ್ರಯೋಜನ ಹೇಳಿ? ಸ್ಟಾರ್ಟಿಂಗ್ ಬೇಸ್ ಲೈನ್ CD4 ಅಂತೂ ಮಾಡೇ ಮಾಡ್ತೀವಿ. CD4 ಇದ್ರೆ ಸಾಕು ಇಂಪ್ರೂವ್ಮೆಂಟ್ ನೋಡಿ ಚೆಕ್ ಮಾಡಕ್ಕೆ. ಬಟ್ ಗೈಡ್ ಲೈನ್ ಇವತ್ತಿರೋದು ವೈರಲ್ ಲೋಡ್ ಓನ್ಲಿ ಆಫ್ಟರ್ 6 months ಆಫ್ ART, ನಾಟ್ ಬಿಫೋರ್ ದಟ್. 6 ತಿಂಗಳಿಗಿನ ಮುಂಚೆ ವೈರಲ್ ಲೋಡ್ ಮಾಡಿಸುವ ಅವಶ್ಯಕತೆ ಇಲ್ಲ. ಯಾರಿಗೂ ಒಬ್ರಿಗೆ ಅನ್ಮ್ಯೂಟ್ ಮಾಡಕ್ ಹೇಳಿದೀನಿ. ಯಾರಿದು? ಯಾವ ಸೆಂಟರ್? ಲಿಂಗಸಗೂರು. ಏನ್ ಮಾಡ್ತಾ ಇದೀರಣ್ಣ? ರವಿ ಅವರೇ ಸರ್, ಏನ್ ಮಾಡ್ತಾ ಇದೀರಾ ಸರ್? ಅಲ್ಲಿ ಪಿಕ್ನಿಕ್ ಬಂದಿದ್ದೀರಾ? ಇಲ್ಲ ಸರ್. ಸರಿ, ಇವಾಗ ಎಲ್ಲ ಫಾರ್ಮಸಿಸ್ಟ್ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಓಕೆ, TB ಗಂಗಾವತಿ ಅವರ ಒಂದು ಸರ್, ನ್ಯೂ HIV ಪೇಷಂಟ್ ವಿತ್ TB ಕ್ಯಾನ್ ವಿ ಸ್ಟಾರ್ಟ್ ನ್ಯೂ ರಿಜಿಮೆನ್? ಎಸ್, TLD ನ್ಯೂ ಪೇಷಂಟ್ ಆಗಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ TLD. ಬಟ್ TB ಮುಗಿಯೋವರೆಗೂ DTG ಒಂದು ಎಕ್ಸ್ಟ್ರಾ ಮಾತ್ರೆ ಕೊಡಬೇಕಾಗತ್ತೆ. ಎಲ್ಲ TB ಪೇಷಂಟ್ಗೂ DTG ಎಕ್ಸ್ಟ್ರಾ ಮಾತ್ರೆ ಕೊಡಬೇಕಾಗತ್ತೆ. ಇವಾಗ TLD ಅಂದ್ರೆ TL ಟೆನೋಫಾವಿರ್ 300 mg, ಲ್ಯಾಮೋಡಿನ್ 300 mg, ಡಾಲ್ಟಾಗ್ರಾವಿರ್ 50 mg. TB ಇದ್ದಾಗ 50 mg ಎಕ್ಸ್ಟ್ರಾ ಕೊಡಬೇಕಾಗತ್ತೆ. 100 mg ಕೊಡ್ಬೇಕು ಸರ್? ಹೌದು ಸರ್. BD ಕೊಡ 50 mg BD ಕೊಡಿ. ಇವಾಗ ಯಾಕೆ ಅಂತ TLD 1 ಮಾತ್ರೆ ತಗೊಳ್ತಾರೆ, ರಾತ್ರಿ ಹೊತ್ತು 1 ಮಾತ್ರೆ ಎಕ್ಸ್ಟ್ರಾ ಕೊಡಬಹುದು. ಓಕೆ ಸರ್. TB Sir, for all ZLN patients, the viral load you have to do compulsory, and if viral load is less than 1000, then only we can give TLD, no sir? Yes madam. But in viral load, is there any duration, like some patients we have viral load which is done 8 months back, 6 months back, or 6 we need months, madam. 6 months, sir? What is the guidelines, madam? No sir, like ZLN we have done viral load, sir, but now recent it is not there. Some viral load have been done 6 months back, sir. We have to repeat the... You have to repeat, madam. You have to repeat, sir. That is why I asked you what is the guideline. Okay. Now, ಇವಾಗ ಇನ್ನೊಂದು ಟೈಮ್ ಇಲ್ಲ, ಇನ್ನೊಂದು ಅರ್ಧ ಗಂಟೆ ನಾವು ಸ್ಕೋರ್ ಕಾರ್ಡ್ ಬಗ್ಗೆ ಮಾತಾಡಬೇಕು. ನಮ್ಮ
ನಮ್ಮಲ್ಲಿ ತುಂಬಾ ಜನ ಒಳ್ಳೊಳ್ಳೆ ಕೌನ್ಸಿಲರ್ಸ್ ಇದಾರೆ, ನಾವೇ ದೊಡ್ಡ ಕೌನ್ಸಿಲರ್ ಅಂತ ಹೇಳ್ತಾರೆ, ನಾವೇ ದೊಡ್ಡ ಡಾಕ್ಟರ್ ಅಂತ ಹೇಳ್ಕೊಳ್ತಾರೆ ಎಲ್ಲಾ ಕಡೆ. ಬಟ್ ಕೆಲಸ ಮಾತ್ರ ಏನು ಆಗ್ತಾ ಇಲ್ಲ. ಕಾರಣ ಗೊತ್ತಿಲ್ಲ ನನ್ಗೆ. ಹೌದು ಕೋವಿಡ್ ಇತ್ತು ಎಲ್ಲ ಒಪ್ಕೊಂಡೆ ನಾನು. ಒಂದೇ ನಿಮಿಷ. ಸರಿನಾ? ಏನು ಅಂತಂದ್ರೆ ERTಗೆ ರಿಜಿಸ್ಟ್ರೇಷನ್ ಆಗಕ್ಕೆ ಬರ್ತಾರೆ ಪೇಷಂಟ್, ರಿಜಿಸ್ಟರ್ ಆಗ್ತಾರೆ, ಬಟ್ ಇನಿಷಿಯೇಷನ್ ಆಗ್ತಾ ಇಲ್ಲ. ಕಾರಣ ಗೊತ್ತಿಲ್ಲ. 2 ಕಾರಣ ನಾನ್ ನೋಡಿರೋ. ಎಲ್ಲ ಫಾರ್ಮಸಿಗಳು ಇದಾರಲ್ಲ, ಯಾರ್ಯಾರು ಫಾರ್ಮಸಿಸ್ಟ್ ಇಲ್ವಾ? ಮೆಡಿಕಲ್ ಆಫೀಸರ್ಸ್ ಇದೀರಾ? ತಿಳ್ಕೊಳ್ಳಿ, ಆಕ್ಷನ್ ತಗೊಳ್ಳಿ. ಫಾರ್ಮಸಿಸ್ಟು, ಡಾಟಾ ಮ್ಯಾನೇಜರು ERT ರಿಜಿಸ್ಟ್ರೇಷನ್ ಮಾಡಿರ್ತಾರೆ AMS ಅಲ್ಲಿ. ಫಾರ್ಮಸಿಸ್ಟು ಡಿಲೇ ಆಯ್ತು, ಕಂಪ್ಯೂಟರ್ ಇಲ್ಲ, ನೆಟ್ವರ್ಕ್ ಇಲ್ಲ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಏನಾದ್ರು IMS ಅಲ್ಲಿ ಎಂಟ್ರಿ ಮಾಡದೆ ಮಾತ್ರೆ ಕೊಟ್ಟು ಕಳ್ಸಿದ್ರೆ ಒಂದು. ಎರಡನೇದು ಎಂಟ್ರಿ ಪೇಷಂಟ್ ರಿಜಿಸ್ಟರ್ ಆಗಿದೆ ಬಟ್ ನಾವು ರಿಜಿಸ್ಟರ್ ಮಾಡಲ್ಲ, ನೋಡ್ಕೊಳ್ಳೋಣ ಮುಂದಿನ ತಿಂಗಳು, ಆ ಲೆಕ್ಕದಲ್ಲಿ ಏನಾದ್ರು ಮಾಡಿದ್ರೆ ನಿಮ್ದು ಫಸ್ಟ್ ಕಾಲಮ್ ART ಇನ್ಸೇಷನ್ ತಪ್ಪಾಗುತ್ತೆ. ಇರಬಹುದು ART ಸೆಂಟ್ರಲ್ ರಿಜಿಸ್ಟರ್ ಆಗಿದೆ ಬಟ್ IMS ART ಸ್ಟಾರ್ಟ್ ಆಗಿಲ್ಲದೆ ಇರ್ಬೋದು. ಆಯ್ತಾ ರವಿ? ರವಿ ಸರ್ ಏನ್ ಮಾಡ್ತಾ ಇದೆಯಪ್ಪ? ನಿಮ್ ಸೆಂಟ್ರಲ್ ಏನಾಗ್ತಾ ಇದೆ? ಮಾಡಕತ್ತೀವಿ ಸರ್. ಏನ್ ಮಾಡಕತ್ತೀರಿ? ಎಷ್ಟು ಸ್ಕೋರ್ ನಿಮ್ದು? ಎಲ್ಲೋ ಇದೆ ಸರ್. ಎಲ್ಲೋ ಇದೆಯಾ ART ಇನ್ಸೇಷನ್? ಗ್ರೀನ್ ಇದೆ ಸರ್. ART ಇನ್ಸೇಷನ್ ಸರಿ ಕೇಳಿ, ART ಇನ್ಸೇಷನ್ ಇನ್ನೊಂದು ನನ್ನ ಇದು ಭಾರಿ ಬೇಸರದಲ್ಲಿ ವಾರ ಗ್ರೂಪ್ ಅಲ್ಲಿ ಹಾಕಿದ್ದೆ ಮೊನ್ನೆನೆ, ತಿರ್ಗಾ ಹೇಳ್ತಾ ಇದ್ದೀನಿ. ಬೇಸರ ಆಗೋಯ್ತು ನನಗೆ. ಒಂದೇ ಸಲ 15 ಸೆಂಟರ್ ನಂದು ಬ್ಲಾಕ್ ರೆಡ್ ಬಂದಿದೆ, ಎಲ್ಲೋ ಅಲ್ಲ ರೆಡ್. ART ಇನ್ಸೇಷನ್ ವಿತಿನ್ 2 months 95% ಅಡರೆನ್ಸ್. ಈ 3 ನಮ್ಮ ಸ್ವಂತ ಕೆಲಸದದು. MMD MPR IMS ಮಿಸ್ ಮ್ಯಾಚ್ ನಾನ್ ನೋಡ್ಕೊಳ್ತೀನಿ. ಅದು ನಾನು ಎಲ್ಲಿ ಮಾತಾಡ್ಬೇಕು ಅದು ಮಾತಾಡ್ಕೊಳ್ತೀನಿ. ಬಟ್ MMD ಅಷ್ಟೇ ನಾವ್ ಯಾರು ಮಾಡ್ತಾ ಇಲ್ಲ. ಯಾರೋ ಸೆಂಟ್ರಲ್ಲಿ ಏನು ಅಂತ ಕತೆ ಗೊತ್ತಿಲ್ಲ. 2 ತಿಂಗಳಿಗೆ 100 ಜನ ಕೊಟ್ಟವ್ರೆ, 3 ತಿಂಗಳಿಗೆ 2 ಕೊಟ್ಟಿದ್ದಾರೆ. 3 ತಿಂಗಳು ಕೊಡಕ್ಕೇನು? TLE ZLN ಏಪ್ರಿಲ್ ಅಲ್ಲಿ ನಾವು ಮಾರ್ಚ್ 23ನೇ ತಾರೀಕು ನಾವು ಗೈಡ್ಲೈನ್ಸ್ ಇದು ಒಂದು PD ಇಂದ ಲೆಟರ್ ಕೊಟ್ವಿ. ಆ ಲೆಟರ್ ಕೊಟ್ಟಾಗ we have told everyone to start with to give for 2 months minimum. ಸ್ಟಾಕ್ ನೋಡ್ಕೊಂಡು 3 months ಕೊಡಿ ಅಂತ ಹೇಳಿದ್ವಿ. ಅದನ್ನೂ ಮಾಡಿಲ್ಲ. ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನೀವು ಮಾತ್ರೆ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನದು? 3 ತಿಂಗಳಿಗೆ ಮಾತ್ರೆ ಕೊಡಕ್ ಆಗಲ್ಲ ನಿಮ್ಗೆ? ಯಾಕೆ ಅಲ್ಲ, ನಂಗೆ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ. ಪೇಷಂಟ್ಗೆ 3 ತಿಂಗಳಿಗೆ ಮಾತ್ರೆ ಕೊಟ್ರೆ ದೇ ವಿಲ್ ನಾಟ್ ಕಮ್ ಟು ಯುವರ್ ಸೆಂಟರ್ ಫಾರ್ 3 months. 3 ತಿಂಗಳು ಅವ್ರ ಪೇಷಂಟ್ ಬರಲ್ಲ, ನಿಮಗ್ ರಶ್ ಕಡಿಮೆ ಆಗುತ್ತೆ. ನೀವು ಅದನ್ನ ಮಾಡ್ತಾ ಇಲ್ಲ. ಬೀದರ್ ಅವ್ರಂತೂ ಹೇಳಂಗೆ ಇಲ್ಲ, ಏನ್ ಹೇಳಿದ್ರು ಒಂದ್ ಕತೆ ಹೇಳ್ತಾರ ಅವರು. ಅವ್ರ ಡಾಕ್ಟರ್ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ನನಗೆ. ಗುಲ್ಬರ್ಗ ಒಂದು ಮಾತ್ರ IMS ಅಲ್ಲಿ ಒಂದು ಮಾತ್ರ ಡಿಸ್ಪೆನ್ಸ್ ಮಾಡ್ತೀರಾ, ಅರ್ಥ ಏನದು? ನಮ್ಮ SMOಗಳು ಮೆಡಿಕಲ್ ಆಫೀಸರ್ಗಳು ಸುಮ್ಮನೆ ಕೂತ್ಕೊಂಡು ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಒಂದು ಮಾತ್ರ ನೀವೇ IMS ಅಲ್ಲಿ ಡಿಸ್ಪೆನ್ಸ್ ಮಾಡಕ್ ಆಗತ್ತಾ? ಒಂದು ಮಾತ್ರ ಒಂದು ಬ್ಯಾಚ್ ಅಂತ, 89 ಮಾತ್ರ ಇನ್ನೊಂದು ಬ್ಯಾಚ್ ಅಂತೆ. ಆಯ್ತು, 89 ಮಾತ್ರ ಹೆಂಗ್ ಕೊಟ್ರು ಇವರು ಗೊತ್ತಿಲ್ಲ. ಆ ಒಂದು ಮಾತ್ರ ಎಕ್ಸ್ಟ್ರಾ ಈ ಬ್ಯಾಚ್ ಅಲ್ಲಿ ಉಳ್ಕೊಳ್ಳುತ್ತೆ. 10 ಮಾತ್ರೆ, 18 ಮಾತ್ರೆ, 15 ಮಾತ್ರೆ. ZLN 15 ಮಾತ್ರ ಕೊಡ್ತೀರಾ? ನನಗೆ ಗೊತ್ತಿಲ್ಲ. IMS ಅಲ್ಲಿ ನಾವ್ ಎಂಟ್ರಿ ಮಾಡೋದು, ಕೋಲಾರ ಅಂತ ಎಂಟ್ರಿನೇ ಮಾಡಲ್ಲ. ವಿಕ್ಟೋರಿಯಾ 25 ತರ ಡಿಫ್ರೆನ್ಸಸ್ ಇದಾವೆ. ಅಲ್ಲಿ 4 ಲಕ್ಷ ಇದ್ರೆ 1 ಲಕ್ಷ ಸ್ಟಾಕ್ ಇರ್ತದೆ. ನಾವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಎಕ್ಸ್ಪೈರಿ ಆದ್ಮೇಲೆ, ಎಕ್ಸ್ಪೈರಿ ಬೋರಿಂಗ್ ಅವರು ಮತ್ತೆ ವಿಕ್ಟೋರಿಯಾದವರು ಎಕ್ಸ್ಪೈರಿ ನಾಳೆ, ಸಾರ್ ನಮ್ಮ ಹತ್ರ ಮಾತ್ರ ಜಾಸ್ತಿ ಇದೆ ಸರ್. ಬೋರಿಂಗ್ ಅವರು ಆರ್ಟಿಕಲ್ 370 ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ.
ಅವ್ರು ಸ್ಪೆಷಲ್, ವೆರಿ ಸ್ಪೆಷಲ್ ಅವರು. IMS ಅಲ್ಲಿ ನೀವು ನೋಡಕ್ ಆಗಲ್ವಾ? ನಮ್ ಖರ್ಚು ಆಗಲ್ಲ. 6 ತಿಂಗಳ ಮುಂಚೆನೆ ಹೇಳಿದ್ರೆ ಯಾವಾಗ ಕೊಡ್ತೀವಿ. ಎಕ್ಸ್ಪೈರಿ ಮಾಡಿದ್ರೆ ನಾವೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು. ನಾನು ಲೆಟರ್ ಬರೀತೇನೆ ನರೇಂದ್ರ ಮೋದಿ ಅವ್ರಿಗೆ, 5,000 ಇಲ್ಲ 50,000 ಇಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅವರು ಅಂತ. ನೀವೆಲ್ಲರೂ ಅವಾಗ ಬರ್ತೀರ, ಅವಾಗ ಗೊತ್ತಾಗುತ್ತೆ ನಿಮಗೆ. ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅಂತ ನಿಮಗೆಲ್ಲ ಇದಾಗ್ತಾ ಇದೆ. ದುಡ್ಡು ನಮ್ದೇ, ಅದು ಎಕ್ಸ್ಪೈರಿ ಯಾಕೆ ಮಾಡ್ಬೇಕು ಅದನ್ನ? ನರೇಂದ್ರ ಮೋದಿ ಆಗ್ಲಿ, ಪ್ರೈಮ್ ಮಿನಿಸ್ಟರ್, CM ಯಾರು ಅವ್ರ ಮನೆಯಿಂದ ತರಲ್ಲ. ದುಡ್ಡು ನಮ್ಮದೇ. ನಾವು ಕಟ್ಟೋ ಇನ್ಕಮ್ ಟ್ಯಾಕ್ಸ್, ನಾವು ಕಟ್ಟೋ ಪೆಟ್ರೋಲ್ ಹಾಕ್ತಿರಲ್ಲ ಟ್ಯಾಕ್ಸ್, ಅದರಲ್ಲಿ ನೀವು ಅಕ್ಕಿ ತಗೊಂಡ್ರು ಅದು ಟ್ಯಾಕ್ಸ್ ಹಾಕಿರ್ತಾರೆ. ಆ ದುಡ್ಡಲ್ಲಿ ನಿಮಗ್ ಮಾತ್ರ ನಿಮ್ ಸಂಬಳ ಎಲ್ಲ ಬರೋದು ವಾಪಸ್ಸು. ಎಕ್ಸ್ಪೈರಿ ಆಗೋದು ಭಾರಿ ಇದು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ತುಂಬಾ ಜನ ಎಕ್ಸ್ಪೈರಿ ಮಾಡ್ಕೊಂಡಿರೋರ್ಗೆ ತಿಳ್ಕೊಳ್ಳಿ, ಇಟ್ ಇಸ್ ನ್ಯಾಷನಲ್ ವೇಸ್ಟ್. ಪ್ಲೀಸ್ ಡು ನಾಟ್ ಎಕ್ಸ್ಪೈರ್. ಯಾವುದೇ ಡ್ರಗ್ ನ ಎಕ್ಸ್ಪೈರಿ ಮಾಡಬೇಡಿ. 2 ತಿಂಗಳು ಮುಂಚೆನೆ ನೋಡ್ಕೊಳ್ಳಿ. ನಿಮ್ಮ ಎಲ್ಲಾ ಕಡೆ ಡಾಟಾ ಎಂಟ್ರಿ ಆಗಿದ್ರೆ SMO ಪ್ರತಿ ತಿಂಗಳು ಇನ್ಮೇಲೆ ನಿಮ್ ಫಾರ್ಮಸಿಸ್ಟ್ ಯಾವುದೇ ಡ್ರಗ್ ಸ್ಟಾಕ್ ಬಂತು ಅಂದ್ರೆ ಯಾವ್ಯಾವ ಬ್ಯಾಚ್ ಇದೆ, ಯಾವ್ಯಾವ ಸ್ಟಾಕ್ ಇದೆ, ಯಾವ್ಯಾವ ಎಕ್ಸ್ಪೈರಿ ಇದೆ, ಎಲ್ಲ ಡಾಕ್ಟರ್ಸ್ ನೀವೇ ಹೇಳ್ಬೇಕು. ನಾನು ಬೇರೆ ಯಾರನ್ನೂ ಕೇಳಲ್ಲ. ಡಾಕ್ಟರ್ಸ್ ಹೇಳ್ಬೇಕು ಇನ್ಮೇಲೆ. ದಿಸ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಇಫ್ ಎನಿ ಸೆಂಟರ್ ಎಕ್ಸ್ಪೈರ್ಸ್ ಅ ಡ್ರಗ್, it will be your responsibility. Physical, register, IMS, all the 3, everything will be your responsibility. Wherever doctor is not there, senior SMO, senior counselor. Wherever medical officer is not there, medical officer is either SMO or medical officer, I don't care, they are responsible. Sir, ನಾನು ಮೆಡಿಕಲ್ ಆಫೀಸರ್ ಸರ್, ನಾನು SMO ಕೇಳ್ಕೊಳ್ಳಿ ಅಂದ್ರೆ ನಾನು ಕೇಳಲ್ಲ. ನಾನು ಯಾರಿಗೆ ಫೋನ್ ಮಾಡ್ತೀನಿ ಅವ್ರು ಹೇಳ್ಬೇಕು. ಫಾರ್ಮಸಿಸ್ಟ್ಗಳನ್ನ ನೀವು ನಿಮ್ಮ ಸೆಂಟರ್ ರೆಡ್ ಅಲ್ಲಿ ಇರಬಾರ್ದು ಅಂದ್ರೆ, ಎಲ್ಲರೂ ಸೇರ್ಕೊಂಡು CCC ಇಂದ ಹಿಡಿದು ಮೆಡಿಕಲ್ ಆಫೀಸರ್ ವರೆಗೂ ಫಾರ್ಮಸಿಸ್ಟ್ ಕೈಲಿ ಕೆಲಸ ಮಾಡಿಸ್ಬೇಕು ಕರೆಕ್ಟ್ ಆಗಿ. ಇಲ್ಲ ನಿಮ್ದ್ರಲ್ಲಿ ಎಲ್ಲಾದ್ರಲ್ಲೂ ರೆಡ್ಡೇ ಬರೋದು. MMD ಹೌದು, ನೀವ್ ಹೇಳ್ಬೇಕು, ಅವ್ರು ಕೊಡ್ಬೇಕು. ಕೊಡದೆ ಇರಬಹುದು ಅಥವಾ ಕೊಟ್ಟಿಲ್ಲದೆ ಇರಬಹುದು. ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ. ಸ್ಟಾಕ್ ಇಲ್ಲ ನನಗೆ ಫೋನ್ ಮಾಡಿ, ನಾನು ಹೇಳ್ತೀನಿ ನಿಮ್ ಸ್ಟಾಕು. ಯಾವ್ದಾದ್ರು ಸ್ಟಾಕ್ ಇಲ್ವಾ ಎಲ್ಲಾದ್ರೂ? ನಿಮ್ಮ ಫಾರ್ಮಸಿಸ್ಟ್ಗಳು AT ಇನ್ಸೆಷನ್ ಮಾಡಬೇಕು. 95% ಅಡರೆನ್ಸ್. ತುಂಬಾ ಜನ ರೆಡ್ ಅಲ್ಲಿ ಯಾಕೆ ಗೊತ್ತಾ ಇರೋದು? ನೀವು ಪೇಷಂಟ್ ಅಡರೆನ್ಸ್ ನೀವು ಚೆಕ್ ಮಾಡಿರ್ತೀರಾ, ಪೇಷಂಟ್ ಕರೆಕ್ಟ್ ಆಗಿರ್ತಾರೆ. ನಿಮ್ ಫಾರ್ಮಸಿಸ್ಟ್ ಇವತ್ತು ಬಂದಿರೋ ಮಾತ್ರೆ, ಇವತ್ತು 4 ಟ್ಯಾಬ್ಲೆಟ್ ಬ್ಯಾಲೆನ್ಸ್ ಇದ್ರೆ ಅವ್ನು ನಾಳೆ 4 ಟ್ಯಾಬ್ಲೆಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾನೆ, ಅಥವಾ ನಾಳಿದ್ದು ಹೇಳ್ತಾನೆ, ಅಥವಾ ಆಚೆ ನಾಳಿದ್ದು ಹೇಳ್ತಾನೆ. 1 ವಾರ ಬಿಟ್ಟು ಹೋದ್ರೆ ಅವನ ಹತ್ರ ಮಾತ್ರ ಇರಲ್ಲ. ನಿಮ್ಮ ಹತ್ರ ಬಂದಾಗ ಅವನ ಹತ್ರ 4 ಮಾತ್ರೆ ಇತ್ತು. ನಿಮ್ಮ ಹತ್ರ ಬಂದಾಗ ಅವನ ಹತ್ರ 4 ಮಾತ್ರೆ ಇತ್ತು, ಬಟ್ ಎಂಟ್ರಿ ಆಗಿರೋದು 1 ವಾರ ಬಿಟ್ಟು. ಸೊ ನಿಮ್ಮಲ್ಲಿ ಎಂಟ್ರಿ ಅಡರೆನ್ಸ್ ಕಡಿಮೆ ಆಗುತ್ತೆ. ಪೇಷಂಟ್ 4 ದಿವಸ ಡಿಫರ್ ಆಗುತ್ತೆ. ಬೌರಿಂಗ್ ಅಲ್ಲಿ ದಿನ ನಾನು ಸಾಯಂಕಾಲ ಮಾಡ್ತೀನಿ ಅಂತಾನೆ 10 ಜನಕ್ಕೆ ಎಂಟ್ರಿ ಮಾಡ್ತಾರೆ. ಕೋಲಾರಲ್ಲಿ 15 ದಿವಸಕ್ಕೆ ಒಂದ್ಸಲ ಎಂಟ್ರಿ ಮಾಡೋದು, ರೆಡ್ಡೇ ಬರೋದು. ವಿಕ್ಟೋರಿಯಾದಲ್ಲಿ ಸರ್ ನೆಟ್ ಇಲ್ಲ ಕರೆಕ್ಟ್, ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ CUG ಸಿಮ್ ಇದಾವೆ, ಅದರಲ್ಲಿ 2.5 GB ಡಾಟಾ ಇದೆ. CUG ಸಿಮ್ ಯಾರಿಗಿಲ್ಲ ಅವ್ರು ನನ್ನ ಹತ್ರ ಮಾತಾಡಿ. ಸೆಂಟ್ರಲ್ ಇದೆ, ಎಲ್ಲೊಂದ್ ಕಡೆ ಬಿಸಾಕಿ ಇಕ್ಕಿದ್ದಾರೆ, ಅಥವಾ ಡಾಕ್ಟರ್ಗಳು ಅವ್ರ ಪರ್ಸನಲ್ ಯೂಸ್ ಮಾಡ್ಕೊಂಡು ಕೂತವ್ರೆ. ನನಗ್ ಗೊತ್ತಿಲ್ಲ ನೀವು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀರಾ, ಡೆಸ್ಕ್ಟಾಪ್ ಅಲ್ಲಿ ಮಾಡ್ತೀರಾ, ART ಸೆಂಟ್ರಲ್ ಮಾಡ್ತೀರಾ, ಆಚೆ ಕಡೆ ಮಾಡ್ತೀರಾ, ನಂಗೆ ಗೊತ್ತಿಲ್ಲ. ಅಡರೆನ್ಸ್ ಸರಿಯಾಗಬೇಕು. ನಾವು ಅವತ್ತೇ IMS ಎಂಟ್ರಿ ಮಾಡ್ಬೇಕು. ಒಂದು ಮಾತ್ರ ಇಟ್ಕೊಂಡು ಬಂದಿರ್ತಾರೆ, ಅವ್ರು 1 ವಾರ ಬಿಟ್ಕೊಂಡು ಬಂದ್ರೆ ಅವ್ರಿಗೆ ಅಡರೆನ್ಸ್ ಎಲ್ಲಿಂದ ಬರುತ್ತೆ? ನೀವು ಬರೀತೀರ 100% ಅಂತ, ನಾನ್ ಲೆಕ್ಕ ಹಾಕಕ್ಕಾಗಲ್ವೇ? 1ನೇ ತಾರೀಕು ಬರ್ಬೇಕು, 10ನೇ ತಾರೀಕು ಬಂತು ಅಂದ್ರೆ ನಾ 10 ದಿವಸ ಮಿಸ್ ಆಗಿದೆ ಅಂತಾನೆ ನನ್ನ ಲೆಕ್ಕ. ನಾವು IMS ಅಲ್ಲಿ ಎಲ್ಲ ಡೇಟಾ ತೆಗೆಯೋದು IMS ಅಲ್ಲಿ. ಸೊ ಫಾರ್ಮಸಿಸ್ಟ್ಗಳಿಗೆ, ರವಿ ನೀನು ಶೇರ್ ಮಾಡ್ಬೇಕಪ್ಪ, ಲಿಂಗ್ಸಗೂರು, ನಿಮ್ ಶರಣಗೌಡ, ನೀನು ಇಬ್ರು ಸೇರ್ಕೊಂಡೆ ಕೆಲಸ ಮಾಡ್ಬೇಕು. ನೀನ್ ಅವನ ಮೇಲೆ ನಿನ್ ಮೇಲೆ ಹೇಳೋದಲ್ಲ.
ಇದು ಎಲ್ಲಾ ಸೆಂಟರ್ದು ನಾವು ಎಲ್ಲೋ ಒಂದ್ ಕಡೆ ಟೀಮ್ ವರ್ಕ್ ನ ಮರಿತಾ ಇದೀವಿ ಅಂತ ನನ್ನ ಅನಿಸಿಕೆ. ನೀನ್ ಮಾಡಿ ನಾನ್ ಮಾಡ್ಲಿ ನೀನ್ ಮಾಡ್ಲಿ ಅಂತ ಗಲಾಟೆ ಮಾಡ್ಕೊಳ್ತಾ ಇದೀವಿ ಹೊರತು ಕೆಲಸ ಮಾಡ್ತಾ ಇಲ್ಲ ನಾವು. ಯಾವುದೇ ಪೇಷಂಟ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಇಲ್ವೇ ಇಲ್ಲ ನಮಗೆ. ಬರೇ ಕಂಪ್ಲೇಂಟ್ಸ್ ಬರ್ತಾ ಇದಾವೆ. ಈ ನಡುವೆ ಒಳ್ಳೊಳ್ಳೆ ಸೆಂಟರ್ ಇಂದ ಕಂಪ್ಲೇಂಟ್ಸ್ ಬರ್ತಾ ಇದಾವೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸರಿ, ಸ್ಕೋರ್ ಕಾರ್ಡ್ ಬಂದು ತುಂಬಾ ದಿವಸ ಆಯ್ತು. ಯಾರ್ಯಾರು ಏನೇನ್ ಆಕ್ಷನ್ ತಗೊಂಡಿದ್ದೀರಾ? ಆಶಾ ಕಿರಣ, ಡಾಕ್ಟರ್ ಸ್ವಾಮಿ, ಇಬ್ಬಿಬ್ರು ಲಾಗಿನ್ ಆಗಿದ್ದೀರಾ? ಮಾತಾಡಿ ಸರ್. ಡಾಕ್ಟರ್ ಸ್ವಾಮಿ ಸರ್ ಹೇಳಿ ಸರ್. ನಿಮ್ಮದಲ್ಲಿ ಇನಿಷಿಯೇಷನ್ ಪ್ರತಿ ಸಲ ಕಡಿಮೆ ಆಗುತ್ತಲ್ಲ, ಯಾಕೆ ಸರ್? ಇಲ್ಲ ಮಾಡ್ತಾ ಇದ್ದೀವಿ ಸರ್. ಈಗ ಸರ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ ಸರ್, ಬಟ್ ಕಲರ್ ಬರ್ತಾ ಇಲ್ವೇ? ನಮ್ಗೆ ಬಣ್ಣ ಕಾಣಿಸ್ಬೇಕಲ್ಲ ಸರ್. ಇಲ್ಲ ಮಾಡ್ಕೊಡ್ತೀವಿ ಸರ್. ಸರ್ ಇದು 3ನೇ ಸಲ 4ನೇ ಸಲ ಅಲ್ಲ ಸರ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಹೌದೌದು ಸರ್. ಮತ್ತೆ MPR ನೋಡ್ತೀರಾ? MPR ನೋಡಕ್ಕಾಗಲ್ವಾ ಸರ್? ಮಾಡ್ತೀವಿ ಸರ್. ಏನ್ ಪ್ರಾಬ್ಲಮ್ ಸರ್? ಪ್ರಾಬ್ಲಮ್ ಏನಾದ್ರೆ ದಯವಿಟ್ಟು ಹೇಳಿ, ನಾವು ಅದಕ್ಕೇನಾದ್ರು ಹೆಲ್ಪ್ ಮಾಡ್ಬೋದಾ ಅಂತ. ಸರಿ, ಇಲ್ಲ ಮಾಡ್ತೀವಿ ಸರ್. TLD ನೀವು ಕೊಟ್ಟು ಬಂದಿರೋದು ಎಷ್ಟು ಓಪನ್ ಆಗಿದೆ ಸರ್? ಸರ್ ಎಷ್ಟು ಖಾಲಿ ಆಗಿದೆ ಸರ್ TLD? ಇಲ್ಲ ಸರ್, ಓಪನ್ ಮಾಡಿಲ್ಲ ಸರ್. ಗ್ಯಾರಂಟಿ? ಹಾ ಸರ್. ನಾಳೆ ಬರ್ತಾ ಇದ್ದೀನಿ ನಾನು ಮೈಸೂರಿಗೆ. ಇಲ್ಲ ಸರ್. ಇಲ್ಲ ಅಂದ್ರೆ ಬರ್ಬೇಡ ಅಂತನ ಬರ್ಲ ಬನ್ನಿ ಅಂತನ? ಬನ್ನಿ ಸರ್. ಅಲ್ಲ ನಿಮ್ ಮಾತಲ್ಲ ಅದ್ ಕಾಣಿಸ್ತಾ ಇಲ್ಲ ನನಗೆ. ಇಲ್ಲ ಸರ್, ಬನ್ನಿ ಸರ್. ಸರಿ, ಇನ್ಯಾರು? ಬಿಜಾಪುರ ಬಿಜಾಪುರ್ ದಿ ಗ್ರೇಟ್ ಡಾಕ್ಟರ್ ಫಾರೂಕ್. ಸರ್ ಹೇಳಿ ಸರ್. ನಿಮ್ದ್ರಲ್ಲಿ ಇನಿಷಿಯೇಷನ್ ಆಗಿಲ್ವಲ್ಲ, ಯಾಕೆ ಸರ್? ಸರ್ ಇನಿಷಿಯಲ್ ಆಗ್ತಾ ಇದೆ ಸರ್. ಯಾವ್ಯಾವ್ದು ಬರ್ತಾ ಇದೆ ಇನಿಷಿಯೇಟ್ ಮಾಡ್ತಾ ಇತ್ತು ಸರ್ ಅದಕ್ಕೆಲ್ಲ. ಸರ್ ಇದನ್ನ ಯಾವ್ದೋ ಚಿಕ್ಕ ಮಕ್ಳಿಗೆ ಹೇಳಿ ಸರ್, ನನ್ಗೆ ಹೇಳ್ಬೇಡಿ. ಕಾರಣ ಏನು ಅಂದ್ರೆ ನಿಮ್ಮ ಹತ್ರ ಪೇಷಂಟ್ ಬಂದಿರೋದು ನಿಮ್ಗೆ MPR ನೋಡ್ತೀರಾ ಇಲ್ವಾ? ಕೊಡ್ತಿಲ್ಲ ಸರ್. ಗೊತ್ತಿಲ್ವಾ? ಕೊಡ್ತೇವೆ ಸರ್. MPR ನೋಡ್ತೀರಾ ಇಲ್ವಾ ಸರ್? ನಾನ್ ನೋಡ್ತಿದ್ದಲ್ಲ ಸರ್. ಏನಂತ ನೋಡ್ತಾ ಇದ್ದೀರಾ ಸರ್? ರಿಜಿಸ್ಟ್ರೇಷನ್ ಎಷ್ಟು? ಅದು ಓನ್ಲಿ ರಿಜಿಸ್ಟ್ರೇಷನ್. ಇವಾಗ ಕೇಳಿ ನಿಮ್ ಸವಿತನ್ನ. ರಿಜಿಸ್ಟ್ರೇಷನ್ ಎಲ್ಲ ನಮ್ ಕಡೆ ಏನೇನು ಬರ್ತಾ ಇದೆ ಎಲ್ಲ ಆಗ್ತಾ ಇದೆ ಸರ್. ರಿಜಿಸ್ಟ್ರೇಷನ್ ಸರ್, ಡೋಂಟ್ ಟೆಲ್ ಸ್ಟೋರೀಸ್. ಇಫ್ ಯು ಹ್ಯಾವ್ ಇನಿಷಿಯೇಟೆಡ್, then why is it not showing in your IMS or your MPR? Please tell me that one. ನೀವು ಮಾಡ್ತಾ ಇರೋದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ತೋರಿಸ್ತಾ ಇಲ್ವಲ್ಲ? ನಮಗ್ ಕಾಣಿಸ್ಬೇಕಲ್ವಾ ಸರ್? ಸರ್ ನೋಡ್ತೀನಿ ಸರ್. ಇನ್ನ ಯಾವ್ದಾವ್ದು ಪೆಂಡಿಂಗ್ ಇದೆ ಒಂದು. ಎರಡನೇದು, ವಿತಿನ್ 2 months 2 ತಿಂಗಳು ಬೇಕಾ ನಿಮ್ಗೆ ಪೇಷಂಟ್ ರಿಜಿಸ್ಟರ್ ಮಾಡ್ಕೊಂಡು ART ಇನ್ಸೇಷನ್ ಮಾಡಕ್ಕೆ? ಮೊನ್ನೆ ನಿಮ್ಮ ಮಾಸ್ಟರ್ ಕೌನ್ಸಿಲರ್ ಅಂತ ಇದ್ರಲ್ಲ, ರವಿ ಕಿತ್ತೂರ್ ಅವ್ರು ಇದಾರ? ಅವ್ರು ತೋರ್ಸೆ ಕೇಳಿ ಸರ್ ಒಂದ್ಸಲ, ಅಲ್ಲೇ ಇದ್ರೆ. ನನಗೆ ಅದೇ ಅರ್ಥ ಆಗಲ್ಲ. ಕೋವಿಡ್ ಟೈಮಲ್ಲಿ ಪೇಷಂಟ್ ನಿಮ್ ಮನೆ ಹತ್ರ ನಿಮ್ಮ ART ಸೆಂಟರ್ ಬರ್ತಾರೆ, ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ART ಸ್ಟಾರ್ಟ್ ಮಾಡಕ್ ಏನ್ ಪ್ರಾಬ್ಲಮ್ ಅಂತ ನಂಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ವಾಟ್ ದ ಮ್ಯಾಟರ್? ಸರ್ 10 ಕೇಸ್ ಹೊಡೆದವ್ರೆ, ಅವ್ರಿಗೆಲ್ಲ ಫೋನ್ ಮಾಡಿವಿ ಸರ್. ಹೌದು ಸರ್, 10 ಕೇಸ್ ಯಾಕೆ ಉಳಿಸ್ಕೊಂಡ್ರಿ ಸರ್? ಇದು ಏಪ್ರಿಲ್ ಇಂದ ಬಂದಿರೋದಲ್ವಾ ಸರ್? ಏಪ್ರಿಲ್, ಮೇ, ಜೂನ್ ಅಲ್ದು ನಮ್ದು ಸೆಪ್ಟೆಂಬರ್ ರಿಪೋರ್ಟ್ ಕೊಡ್ತಾ ಇದೀವಿ ನಾವು. ಅಂದ್ರೆ ನೀವು ಇನ್ನೂ ಮಾಡಿಲ್ಲ, ಇನ್ನೂ 10 ಕೇಸ್ ಉಳಿದಾವೆ ಅಂತ ಹೇಳ್ತೀರಾ? ಮತ್ತೆ ಕೆಲಸ ಹೆಂಗಾಗುತ್ತೆ ಸರ್? ಹೌದಾ ಇಲ್ಲ? ಸರ್ ಅದರಲ್ಲಿ 4 ಕೇಸ್ ಡೆತ್ ಆಗಿದೆ ಸರ್. ಹೌದಮ್ಮ, ಡೆತ್ ಆಗಕ್ಕೆ ಯಾಕೆ ಬಿಟ್ರಿ ಅಂತ ಹೇಳ್ತಾ ಇರೋದು. ನೀವೇ ಸಾಯಿಸಿದ್ರಿ ಅಂತ ಹೇಳ? ಇಲ್ಲ ಸರ್, ART ಸ್ಟಾರ್ಟ್ ಮಾಡಿದ್ರೆ ಸತ್ತೋದ್ರು ಅಂತ ಹೇಳ? ನಾನು ಏನಂತ ಹೇಳಿ? ನೀವ್ ಹೇಳ್ತೀರಾ 4 ಜನ ಡೆತ್ ಆಗಿದೆ ಅಂತ ನೀವ್ ಹೇಳ್ತೀರಾ, ಯಾಕೆ ಸತ್ರು? ನಿಮ್ ART ಸೆಂಟರ್ ಬಂದಾಗ್ಲೇ ಅವ್ರಿಗೇನೋ ತೊಂದರೆ ಇರ್ತದೆ.
ಲಾಕ್ ಡೌನ್ ಅಲ್ಲಿ ಯಾರು ಓಡಾಡದೇ ಇರೋ ಟೈಮಲ್ಲಿ ನಿಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ? ಅವ್ರಿಗೇನೋ ಕಾಯಿಲೆ ಇತ್ತು ಅಂತಾನೆ ಬರ್ತಾರೆ, ನೀವು ಡಯಾಗ್ನೋಸ್ ಮಾಡಿಲ್ಲ. ಅಡ್ಮಿಟ್ ಕೇಸ್ ಸರ್, ಬಿಎಡ್ ಅಲ್ಲಿ ಅಡ್ಮಿಟ್ ಕೇಸ್ ಇತ್ತು ಸರ್ ಎಲ್ಲ. ಏನಮ್ಮ ಅಡ್ಮಿಟ್ ಸರ್. ಅವ್ರಿಗೆ ನೀವು ERT ಸ್ಟಾರ್ಟ್ ಮಾಡಿಲ್ಲಲ್ಲ, ಅಡ್ಮಿಟ್ ಆಗಿರೋರಿಗೆ ERT ಸ್ಟಾರ್ಟ್ ಮಾಡಿಲ್ಲಲ್ಲ, ಏನಾಗಿತ್ತು? ಇನ್ವೆಸ್ಟಿಗೇಷನ್ ಎಲ್ಲ ಆಗ್ಬೇಕಲ್ಲ ಸರ್. ಅಮ್ಮ ನಿಂಗೆ ಅಡ್ಮಿಟ್ ಆಗಿದೆ, ಇನ್ವೆಸ್ಟಿಗೇಷನ್ ಮಾಡದೆ ಕೂತಿರ್ತಾರೆ ನಮ್ಮ. ಏನ್ ಕರೋನಾ ಬಂದು ಅಡ್ಮಿಟ್ ಆಗಿದ್ರ? ಊಟ ಇದು ಸರ್ ಸಿಬಿ ಇಲ್ಲ ಅಲ್ಲ, ಸ್ಟ್ರಕ್ ಆಗಿತ್ತು ಸರ್ ಕೋವಿಡ್ ಟೈಮಲ್ಲಿ. ಅದು ಅಮ್ಮ ನಂಗೆ ವಾಯ್ಸ್ ಕೇಳಿಸ್ತಿಲ್ಲ, ರಾಜೇಶ್ರೀ ಹತ್ರ ಬಂದು ಮಾತಾಡಮ್ಮ. ಕೋವಿಡ್ ಟೈಮಲ್ಲಿ ಸಿಬಿ ನೆಟ್ ಹತ್ರ ಬಂದು ಸ್ವಲ್ಪ ಜೋರಮ್ಮ. ಅಮ್ಮ ನೀನು ಸಿಬಿ ನೆಟ್ ಮಿಷಿನ್ ಒಂದೇ ಅಲ್ಲಮ್ಮ, ಸಿಬಿ ನೆಟ್ ಮಾತ್ರ ಮಾತಾಡಬೇಡಿ, ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಆಗಿ ERT ಸ್ಟಾರ್ಟ್ ಮಾಡಬಾರ್ದಂತ ಇದೆಯಾ? ಮಾಡಿದೀವಿ ಸರ್, ಅಂದ್ರೆ ಕೆಲವೊಂದು ಕೇಸ್ ಸೀರಿಯಸ್ ಕೇಸ್ ಇದ್ದಿವೆ ಡೆತ್ ಅಮ್ಮ ಮಾಡಿದೀನಿ ಅಂದ್ರೆ ಎಲ್ಲಮ್ಮ ಕಾಣಿಸ್ತಾ ಇದೆ? ಆಯ್ತು ಸರ್. ಈಗ ಅದನ್ನೇ ಹೇಳ್ತೇನೆ, ತಿರ್ಗಾ ಅದನ್ನೇ ಹೇಳ್ತಿಯಲ್ಲಮ್ಮ ನೀನು. ತಿರ್ಗಾ ನಿಮ್ಮ ಕೊಲಿಗೆ ಹೇಳಿದ್ರಲ್ಲ ಇವಾಗ 10 ಕೇಸ್ ಇದಾವೆ ಅಂತ. ಮಾಡ್ತೀವಿ ಈ ಮಂತ್ ಅಲ್ಲಿ ಏನೈತೆ ಅದು ಮಾಡ್ತೀವಿ ಸರ್, ಅಪ್ಡೇಟ್ ಮಾಡ್ತೀವಿ. ಏನ್ ಈ ಮಂತ್ ಅಲ್ಲಿ ಏನ್ ಮಾಡ್ತೀರಾ? ಇವತ್ತಿನವರೆಗೂ ಎಷ್ಟು ಖಾಲಿ ಇದಾವೆ ಎಲ್ಲ ಖಾಲಿ ಆಗಿರ್ಬೇಕಲ್ಲಿ. ನಿಮ್ ಡಾಕ್ಟರ್ ಏನ್ ಮಾಡ್ತಾರಲ್ಲಿ, ನಿಮ್ ಸ್ಟಾಫ್ ನರ್ಸ್ ಏನ್ ಮಾಡ್ತಾರಲ್ಲಿ? ಇದಾರೆ ಸರ್. ಇದಾರೆ ಅಂದ್ರೆ ಬಾಡಿ ಇದೆ ಅಷ್ಟೇ, ಫಿಸಿಕಲಿ ಮೆಂಟಲಿ ದೇ ಹ್ಯಾವ್ ಟು ಬಿ ಹಿಯರ್. ಎಲ್ಲ ಒಡ್ಸ್ಕೊಂಡಿರೋದು ಎಲ್ಲಿ ಅಂದ್ರೆ ERT ಇಂಜೆಕ್ಷನ್ ಅಲ್ಲಿ. ERT ವಿತಿನ್ 2 months, ಅದನ್ನು ಆಗಿಲ್ಲ ಅಂದ್ರೆ 2 ತಿಂಗಳು ಬೇಕಾ ನಿಮ್ಗೆ? ಮಾಡ್ತೀವಿ ಸರ್, ಈ ತಿಂಗಳದಾಗ ಏನಾದ್ರು ಅಪ್ಡೇಟ್ ನಾವು ಮಾಡಿ ನಿಮ್ಗೆ ಮಾಡ್ತೀವಿ ಸರ್. ಎಷ್ಟು ರಿಲೇಟಿವ್ ಟ್ರಾನ್ಸ್ಫರ್ ನೀವು ಮಾತ್ರ 2 ತಿಂಗಳಿಗೆ ಯಾಕೆ ಕೊಡ್ತೀರಾ? 3 ತಿಂಗಳಿಗೆ ಯಾಕೆ ಕೊಡಲ್ಲ? ಪೇಷಂಟ್ ಯಾವಾಗಲೂ ಇರ್ಲೇಬೇಕಾ ನಿಮ್ಮ ಹತ್ರ? ಇದೆಲ್ಲಾ ಸೆಂಟರ್ಗೆ ಹೇಳ್ತಾರೆ, ಬಿಜಾಪುರ್ಗೆ ಮಾತ್ರ ಅಲ್ಲ, ಎಲ್ಲಾ ಸೆಂಟರ್ಗೆ ಹೇಳ್ತಾರೆ. ಅದು 3 ತಿಂಗಳಿಗೆ ಯಾಕೆ ಮಾತ್ರ ಕೊಡಲ್ಲ ಸರ್? 3 ತಿಂಗಳಿಗೆ ಸರ್ ನೀವು ಗೈಡ್ಲೈನ್ಸ್ ಇಟ್ಟಿದ್ದೀರಲ್ಲ ಸರ್, ಅದೇ ಗೈಡ್ಲೈನ್ಸ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು ಸರ್? ಯಾರು ಮಾತಾಡ್ತಾ ಇರೋದು? ಆಗಿರಲ್ಲ, ಯಾರು CD4 ಆಗಿರಲ್ಲ, ಅಡಿಯರೆನ್ಸ್ ಸರಿ ಇರಲಿಲ್ಲ ಸರ್. ಸರ್ ಫಾರೂಕ್ ಸರ್, ಎಸ್ ಸರ್, ದಯವಿಟ್ಟು ಒಂದ್ ಹೇಳಿ. Every time if it is like that, then why are you having 4 counselors who are not doing counseling? Sir, counseling. Sir, I do not want explanations. Please understand, if your 98%, 95% people are not under the will not come under my guidelines, then how will why is the center? What is the center doing? Please explain that one. ನೀವು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಆಯ್ತಲ್ವಾ? Not only adherence sir, for example CD4 last 4-5 months. ಹೌದಾ ಮೇಡಮ್, ನಿಮ್ CD4 ಆಗಿಲ್ಲ ಅಂತಂದ್ರೆ ಇವತ್ತಲ್ಲ ನಾಳೆ, ಇವತ್ತು CD4 ಮಾಡಿಸ್ಬಿಟ್ಟೆ ಕಳ್ಸಿ ಅವ್ರಿಗೆ. CD4 ಎಲ್ಲರಿಗೂ 4 ತಿಂಗಳಿಗೆ ಇರ್ತದ ಸರ್? ಲಾಸ್ಟ್ ತಿಂಗಳು ಲೇಟ್ ಆಗುತ್ತೆ ಅಷ್ಟೇ. ಲಾಸ್ಟ್ 4-5 months ಲಿಂದ CD4 ಆಗ್ಲಿಲ್ಲ, ಲಾಸ್ಟ್ 6 months ಲಿಂದ CD4 ಆಗ್ಲಿಲ್ಲ ಸರ್. ಯಾರ್ದು ಯಾಕೆ CD4 ಆಗ್ತಾ ಇಲ್ಲ ಇಲ್ಲಿ? ನನ್ನ ಹತ್ರ ಯಾವಾಗ ಮಾತಾಡಿದ್ದೀರಾ ಅದ್ರ ಬಗ್ಗೆ ಸರ್? ನನ್ಗೆ ಯಾವ್ದಾದ್ರು ಮೇಲ್ ಹಾಕಿದ್ದೀರಾ? ನನ್ಗೆ ಯಾವತ್ತಾರ ಹೇಳಿದ್ದೀರಾ? ಮೇಲ್ ಹಾಕಿದ್ದೆ ಸರ್, ಆಲ್ರೆಡಿ 2 ಸಲ ಮೇಲ್. ಯಾಕೆ ಹೇಳಿಲ್ಲ ನೀವು? why didn't you call me? Why didn't you call me? ಯಾಕಂದ್ರೆ ವ್ಯಾಕ್ಯೂಟಿ ನರ್ಸ್ ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಮಾಡ್ಕೊಟ್ಟಿಲ್ಲ ಸರ್. ನಾನು ಇವಾಗ ಕಾಸು ಕೊಟ್ಟಿದ್ದೀವಲ್ಲ, 1.5 ತಿಂಗಳಾಯ್ತು. ನೀವು ಪರ್ಚೇಸ್ ಮಾಡಿದಿರಾ ಇಲ್ವಾ? 1.5 ತಿಂಗಳ ಮೇಲೆ ಆಯ್ತು ಕಾಸು ಬಂದು. See, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮೆಡಿಕಲ್ ಆಫೀಸರ್ is the in charge. If medical officer not there, the senior most counselor is the in charge of the center. They have to talk to me. ಸರ್ ಯಾರಪ್ಪ? ಅತ್ರಿ ಸರ್. ಯಾರು? ಮುರುಗೇಶ್ ಸರ್, ಮುರುಗೇಶ್. ಹೇಳಪ್ಪ ಸರ್. 3 months ಟ್ಯಾಬ್ಲೆಟ್ ಕೊಡುತ್ತೆ ಸರ್. ಅವ್ರು ಪೇಷಂಟ್ಗಳು LAP ಬರಾಕತ್ತ, ಮಿಸ್ LAP ಆಗತ್ತಾವ ಸರ್. HB ಲೋ ಆಗತ್ತಾವ ಸರ್, ಮತ್ತೆ LAP ಮಿಸ್ ಆಗತ್ತಾವ ಸರ್. HB TLE ಕೊಟ್ರೆ ಯಾಕೆ HB ಕಡಿಮೆ ಆಗುತ್ತೆ? ಅಲ್ಲ ಗೊತ್ತಿಲ್ಲ ಸರ್, ಅದು ನಾವು ಜಾಸ್ತಿ ಆಗುತ್ತೆನಾ? ಇಲ್ಲ
ಜಡ್ಡೆಲ್ಲ ಕೆಲವು ಟಿಎಲ್ ಕೊಟ್ಟಿಬಿಡಿ ಸರ್. ಟಿಎಲ್ ಕೊಟ್ಟು 3-5 ತಿಂಗಳು ಬಿಟ್ಟು ಬರುತ್ತೆ ಸರ್. 3 months ಕೊಟ್ಟು ಕರೆಕ್ಟ್ ಆಗಿ ಹೇಳಿದ್ರು, ಡೇಟ್ ಹಾಕಿ ಕೊಟ್ಟಿದ್ರು. 5 ತಿಂಗಳು ಬಿಟ್ಟು ಬರ್ತಾರೆ ಸರ್. 8ನೇ ತಿಂಗಳು ಬರ್ಬೇಕಾದ್ರೆ 10ನೇ ತಿಂಗಳು ಬಂದಿದೆ ಸರ್. ಕೇಳಿಲ್ಲಿ ನಿನ್ನ ಕೌನ್ಸಿಲಿಂಗ್ ಸರಿ ಇಲ್ಲ. ಇಲ್ಲ ಸರ್, ಹೇಳ್ತಾ ಇದ್ದೀವಿ ಸರ್. ಎಷ್ಟು ಹೇಳು ಸರ್, ಹೇಳಿ ಡೇಟ್ ಹಾಕಿ. ಸರ್ ನೀವು ಹೇಳ್ತಾ ಇರೋದು ಸರಿ ಸರ್, ನಾನು ಹೇಳ್ತಾ ಇದ್ದೀನಿ ಕೇಳಿ. ನೀವು ಯಾವಾಗ ನೀವು ಕೌನ್ಸಿಲಿಂಗ್ 3 ತಿಂಗಳಿಗೆ ಅವ್ನು ಮಾತ್ರೆ ಇಲ್ಲ ನುಂಗದೆ ಅದ್ ಹೆಂಗ್ ಬರ್ತಾನೆ? ಇವಾಗ ಡೈಲಿ ಮಾತ್ರೆ ನುಂಗ್ತಾ ಇದ್ರೆ ನೀವು ಪ್ರತಿ ತಿಂಗಳು ಕೊಟ್ಟ ತಕ್ಷಣ ಮಾತ್ರೆ ನುಂಗ್ತಾ ಇದ್ದಾನೆ ಅಂತ ನೀವು ನಾನು ಮಾತಾಡ್ತೀನಿ 1 ನಿಮಿಷ. ನೀವು ಪ್ರತಿ ತಿಂಗಳು ಮಾತ್ರೆ ಕೊಡ್ತಾ ಇದೀಯಾ, ಬರ್ತಾನೆ ಈಸ್ಕೊಂಡ್ ಹೋಗ್ತಾನೆ. 3 ತಿಂಗಳಂದ್ರೆ ಮಾತ್ರೆ ನುಂಗಿಲ್ಲ ಅಂತ ಇರ್ಬೇಕಲ್ಲ ಅಲ್ಲಿ ಸರ್. 1 minute ಸರ್, 1 ತಿಂಗಳು ಕೊಟ್ರೆ ಕರೆಕ್ಟ್ ಆಗಿ ಡೇಟ್ ಸರ್. 1 month ಕೊಟ್ರೆ ಕರೆಕ್ಟ್ ಆಗಿ ಬರ್ತಾನೆ. 3 months ಕೊಟ್ಟಿದ್ರೆ ಸರ್ 2 ತಿಂಗಳ 1.5 ತಿಂಗಳು ಲೇಟ್ ಆಗಿ ಬರ್ತಾನೆ ಸರ್ ಪೇಷಂಟ್. ಲಾಕ್ಡೌನ್ ಟೈಮ್ ನಲ್ಲಿ ಸರ್ ಎಲ್ಲರಿಗೂ 3 months ಕೊಟ್ಟಿವಿ. 8ನೇ ತಿಂಗಳ ಬರ್ಬೇಕಾದ್ರು 10ನೇ ತಿಂಗಳ ಬಂದಿದೆ ಸರ್. 7ನೇ ತಿಂಗಳು ಬರೋದು 10ನೇ ತಿಂಗಳು ಬಂದಿದೆ ಸರ್. ನೀವೇನ್ ಮಾಡ್ತಾ ಇದ್ದೀರಾ? ಫೋನ್ ಯಾಕೆ ಮಾಡ್ಲಿಲ್ಲ? ಇಲ್ಲ ಸರ್, ಒಂದ್ಸಲ ಕೇಳಿದ್ದೆ ಸರ್ ನೀವು. ನಾನು ಕೇಳಿಲ್ಲಿ ನೀನು 2 ವಿಷಯ ಇದೆ ಇಲ್ಲಿ. ಮಾತ್ರೆ ನುಂಗ್ತಾ ಇರ್ಬೇಕಾದ್ರೆ ನನ್ನ ಹತ್ರ ಇವಾಗ ದುಡ್ಡು ಇದೆ, ನನ್ನ ಜಾಬಲ್ಲಿ ನಾನು ಖರ್ಚು ಮಾಡ್ತಾ ಇದ್ದೀನಿ. ದುಡ್ಡು ಖಾಲಿ ಆದ ತಕ್ಷಣ ದುಡ್ಡು ತುಂಬಿಸ್ಕೋಬೇಕಾನೆ ನಾನು, ಹೌದಾ ಇಲ್ಲ? ಮಾತ್ರೆ ನುಂಗ್ತಾ ಇದ್ರೆ ಮಾತ್ರೆ ಖಾಲಿ ಆದ್ರೆ ಮಾತ್ರೆ ತುಂಬಿಸ್ಕೋಬೇಕಾ ಬೇಡ? ಅವನು ಅದೇ ಸರ್ ಇಲ್ಲ ಪ್ರಶ್ನೆ ಮಾಡಿ. ಅದೇ ಸರ್, ಎಷ್ಟೋ ಪೇಷಂಟ್ ಜೊತೆ ಮಾತಾಡಿದಾಗ ಬೇಡ ಮುರುಗೇಶ, ನಾನು ಹೇಳೋದನ್ನ ಅರ್ಥ ಮಾಡ. ನೀನ್ ಎಲ್ಲೋ ನೀನ್ ಫೇಲ್ ಆಗಿದ್ಯಾ, ನೀನ್ ಬೇರೆ ಪೇಷಂಟ್ ಮೇಲೆ ಹೇಳ್ಬೇಡ ಅಲ್ಲಿ. ಅರ್ಥ ಆಯ್ತಾ? ನೀನ್ ಹೇಳ್ತಾರೆ ಅರ್ಥ ಆಗುತ್ತೆ ನನಗೆ. ಸರ್ ಅಡ್ರೆಸ್ ಚೆನ್ನಾಗಿರುತ್ತೆ ಅವ್ರು ಮಾತ್ರ ಕೊಡ್ತೀವಿ 3 months ಸರ್. ಅಡ್ರೆಸ್ ಸರಿ ಇಲ್ಲ ಅಂತ 1 month ಕೊಡ್ತೀವಿ ಸರ್. ಕೇಳಿಲ್ಲಿ, ಅಡೆರೆನ್ಸ್ ಸರಿ ಇಲ್ಲ ಅಂದ್ರೆ ನಾನು ಒಪ್ಕೊಂಡೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಹೇಳ್ತಾ ಇರೋದು ನೀವು ಅಡೆರೆನ್ಸ್ ಸರಿ ಮಾಡಿಲ್ಲ ಅಂದ್ರೆ ನೀವೇ ಎಂತಕ್ ಬೇಕು ಕೌನ್ಸಿಲರ್ಸ್ ಆಗಿ? ಇರೋದು ಸರ್ ಪ್ರತಿಯೊಂದಕ್ಕೆಲ್ಲ ಬೇರೆ ಬೇರೆ ರೀಸನ್ ಹೇಳ್ತಾರೆ ಪೇಷಂಟ್ ಸರ್. ಇಲ್ಲ ಲಾಕ್ಡೌನ್ ಆಗಿತ್ತು, ಅಲ್ಲಿ ಊರು ಹೋಗಿತ್ತು, ಬೇರೆ ಕಡೆ ಲಾಕ್ ಆಗಿದೆ, ಇದು ಹೇಳ್ತಾರೆ ಸರ್ ನಮಗ. ಲಾಕ್ಡೌನ್ ನಾನು ಹೇಳೋದು ಸರ್ ಕಂಟಿನ್ಯೂ ವೈರಲ್ ಮಾಡ್ಬೇಕು ಸರ್. ಈಗ ಏನ್ ಕಂಟಿನ್ಯೂ ಜಡ್ಡೆಲ್ಲ ಎಲ್ಲ ಮುಗಿದಿದೆ ಸರ್. ಟಿಎಲ್ ನಾವು ಕಂಟಿನ್ಯೂ ವೈರಲ್ ಮಾಡ್ತಾ ಇದೀವಿ ಸರ್. ಈಗ ಮಾಡಿ 1 ತಿಂಗಳು ಕೊಡ್ತಾ ಇದೀವಿ. ಪೂರ ಮುಗಿದ ನಂತರ ಕೊಡ್ತೀವಿ 3 months ಸರ್. ಮುರುಗೇಶ, ತಿರ್ಗಾ ನಿನ್ ಕತೆಗಳು ಹೇಳ್ಬೇಡ ನನಗೆ. MMD ಕೊಡಕ್ಕೆ ಯಾವಾಗ ಹೇಳಿದ್ ನಾನು? ಕೊಡ್ತಾ ಸರ್, ಆಗಿಂದ ಕೊಡ್ತಾ ಇದೀವಿ ಸರ್ ನಾವು. ಇದು ಹೆಂಗೆ ಅಂದ್ರೆ ಸ್ಕೂಲಲ್ಲಿ ಮಕ್ಳು ಯಾಕೆ ಹೋಮ್ವರ್ಕ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಇರ್ಲಿಲ್ಲ ನಮ್ಮ ಅಮ್ಮ ಇರ್ಲಿಲ್ಲ ಅಂದಂಗ ಆಯ್ತು ನಿಂದು. ಇಲ್ಲ ಸರ್, ಮೊದಲಿಗೆ ಕೊಡ್ತಾ ಇದೀವಿ ಸರ್. ಮೊದಲು ಕೊಟ್ಟಿವಿ ಸರ್. ನೀನ್ ಮೊದ್ಲು ಕೊಟ್ಟಿರೋದು ನನ್ನ ಹತ್ರ ಡೇಟಾ ಇದೆ, ತೆಗೆದು ಕೊಡ್ಲೇನಾ? ಎಷ್ಟು ಕೊಟ್ಟಿರೋ ಡೇಟಾ ಇದೆ, ತೆಗೆದು ಕೊಡ್ಲೇನಾ? ಕೊಟ್ಟಿವಿ ಸರ್. ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲೇ ಅದನ್ನೇ ಮಾತಾಡ್ಬೇಡ, ಇಡ ಫೋನ್ ಮೈಕ್ ಮಾಡು. ನೀನ್ ತಿರ್ಗಿ ಅದನ್ನೇ ಮಾತಾಡ್ತಾ ಇರಪ್ಪ. ಓಕೆ ಸರ್. ಯಾರಪ್ಪ ಇದು? ಅಡ್ಮಿಟ್ ಮಾಡಕ್ ಹೇಳಿದೀನಿ. ಯಾರಿದು? AT ಸೆಂಟರ್ ಶಿವಮೊಗ್ಗ ಇರ್ಬೇಕು ಇದು. ಹಳೆಯದು ಶಿವರಂಜನಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಾರ. ಇದನ್ನ ಹೊಸದ್ ಮಾಡಿಲ್ಲ ಸೌಮ್ಯ. ಯಾರಿದು? ಮಾಸ್ಕ್ ಸ್ವಲ್ಪ ತೆಗಿಯಮ್ಮ ನೀನು. ತಿರುಗುಪ್ಪ. ಆಮೇಲೆ ಸುರೇಶ, ಆಮೇಲೆ ಫೋನ್ ಮಾಡಿ ಸರ್ ತಾವು ನನಗೆ. ಇದೆಲ್ಲ ಆದ್ಮೇಲೆ ನನ್ಗೊಂದ್ಸಲ ಫೋನ್ ಮಾಡಿ ಸರ್. ಆಮೇಲೆ ಫೋನ್ ಮಾಡಿ. ಸರಿ, ಬೇರೆ ಏನೋ ತೊಂದರೆ ಇದೆಯಾ? ಸರಿ, ನೀವ್ ಇಷ್ಟೆಲ್ಲ ಮುರುಗೇಶ ನಿನ್ಗೊಬ್ಬನಿಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊ. ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಇದು ನೀವ್ ಹೇಳ್ತೀರಾ ನಿಮಗೆ ಪೇಷಂಟ್ ಆತರ ಈ ತರ ಮಾತಾಡ್ತಾರೆ ಅಂತ. ನೀವ್ ನನ್ನ ಹತ್ರ ನೆಟ್ಟಾಗಿ ಮಾತಾಡ್ತೀರಾ. ಎಲ್ಲಾರ ಕತೆಗಳು ಹೇಳ್ದಲ್ವಾ? ನಂದು ಅದ್ ಹೆಂಗೆ ಲಾಸ್ಟ್ ಕಾಲಮ್ ಎಂಪೈರ್ ಮಿಸ್ ಮ್ಯಾಚ್ ಅನ್ನೋದು ಯಾಕೆ ಕರೆಕ್ಟ್ ಆಗಿ ಬರ್ತಾ ಇದೆ? ಲಾಸ್ಟ್ ಕಾಲಮ್ ಎಲ್ಲಾರು ನೋಡಿದೀರಾ? ಸಬ್ಜೆಕ್ಟಿವ್ ಅದು ಪಕ್ಕದ್ದು ಎಂಪೈರ್ ಮಿಸ್ ಮ್ಯಾಚ್ ಅಂತ ಒಂದು ಕಾಲಮ್ ಇದೆ. ಯಾಕೆ ಸರಿಯಾಗಿ ಬರುತ್ತೆ? ಯಾವಾಗ್ಲೂ ಕರೆಕ್ಟ್ ಗ್ರೀನ್ ಅಲ್ಲೇ ಇರುತ್ತಲ್ಲ. ಯಾಕೆ?
ಯಾಕೆಂದ್ರೆ ರವಿಕುಮಾರ್ 4ನೇ ತಾರೀಕು ಫೋನ್ ಮಾಡ್ತಾನೆ ಅಂತ. ನಿಮ್ಗೆ 20 ವರ್ಷ ಕೆಲಸ ಮಾಡ್ತಾ ಇದ್ದೀರಾ, ಒಂದು MP ಮಾಡಕ್ ಬರಲ್ಲ. ಅರ್ಥ ಆಯ್ತಾ? ಇನ್ ಮಿಕ್ಕಿದ್ದು ಚಿಕ್ಕ ಮಕ್ಳ ತರ ಕತೆಗಳು ಹೇಳು ಅಂದ್ರೆ ಸರ್ ಮಮ್ಮಿ ಚಾಕ್ಲೇಟ್ ಇಸ್ಕೊಂಡ ಟೀಚರ್ ಅಂತ ಕಂಪ್ಲೇಂಟ್ ಹೇಳ್ತೀಯ. ಇಲ್ಲ ಸರ್ ಇದ್ದದ್ದೆಲ್ಲ ಹೇಳಿದೆ ಸರ್. ನಾನು ಒಪ್ಪಲ್ಲ. ಓಕೆ ಸರ್. ನೀನು ಕೆಲಸ ಮಾಡಿದಿದ್ರೆ 1 ತಿಂಗಳ ಮಾತ್ರೆ ತಗೊಳ್ಳೋನು ಇನ್ನು 35ನೇ ದಿವಸಕ್ಕೆ ಮಾತ್ರೆ ಇಲ್ಲ ಅಂತ ವಾಪಸ್ ಬರ್ಬೇಕಲ್ಲ ನಿನ್ನ ಹತ್ರ. ಅವ್ನ ಕೆಲಸನೇ ಡೈಲಿ ಮಾತ್ರೆ ನುಂಗೋದು. ಮಾತ್ರೆ ಇಲ್ಲ ಅಂತಂದ್ರೆ ಇಲ್ಲಿಂದ ನುಂಗ್ತಾನ ಅವನು. ಸರ್ ಅದನ್ನ ಸರ್ ನಾವು ಬಂದಾಗ 3 ಮಂತ್ಸ್ ಕೊಟ್ಟಿದ್ವಲ್ಲ, ನಾವು 2 ತಿಂಗಳು ಬಂದ್ ರೇಟ್ ಕೇಳಿದ್ವಿ. ಹೇಳ್ತಾ ಇರೋದ್ ಕಣೋ, ನಾ ಅದನ್ನೇ ಹೇಳ್ತಾ ಇರೋದು. 2 ತಿಂಗಳಿಗೆ ನೀವ್ ಮಾತ್ರೆ ಕೊಟ್ಟಿದ್ಯಾ, ಇಲ್ಲ ಅಂತ ಹೇಳ್ತಿಲ್ಲ ನಾನು. 90 ಮಾತ್ರೆ ಕೊಟ್ಟಪ್ಪ, 95ನೇ ದಿವಸಕ್ಕೆ ಇಲ್ವಲ್ಲ ಮಾತ್ರೆ ಅವನ ಹತ್ರ. 90 ಮಾತ್ರೆ ಕೊಡೋದು. ಅವ್ನು 3 ತಿಂಗಳಿಗೆ ಮಾತ್ರೆನೇ ಇರಲ್ಲ ಅವನ ಹತ್ರ. 3 ಕ್ಯಾಲೆಂಡರ್ ಮಂತ್ಸ್ ಅವನ ಹತ್ರ ಮಾತ್ರೆ ಇರಲ್ಲ. ಇಟ್ ಹ್ಯಾಸ್ ಟು ಬಿ ಬಿಫೋರ್ 91 92 ಡೇಸ್ ಬರ್ತದೆ. ನೀನ್ ಫೆಬ್ರವರಿ 1 ಬಿಟ್ರೆ ಇನ್ನೆಲ್ಲ ಬರೋದೇ 91 ಅಥವಾ 92 ಡೇಸು. 90ಗೆ ಬರಬೇಕು ಅವನು. ನೀನ್ ಅದಂಗ ಅವನು 8 ತಿಂಗಳಿಗಾದ್ರೆ ನಿನ್ನ ಲೆಕ್ಕ ತಪ್ಪಾಗಿದೆ, ನಿನ್ ಕೌನ್ಸಿಲಿಂಗ್ ತಪ್ಪಾಗಿದೆ. ಅವ್ನು ಮಾತ್ರನೇ ನುಂಗ್ತಾ ಇಲ್ಲ, ಅವ್ನ ಅಡರೆನ್ಸ್ ಎಲ್ಲಿ ಬರ್ತದಲ್ಲಿ? ಅಂತ ಪೇಷಂಟ್ 1 ತಿಂಗಳಿಗಾದ್ರೂ ಅಷ್ಟೇ, 3 ತಿಂಗಳಿಗಾದ್ರೂ ಅಷ್ಟೇ. ಅರ್ಥ ಆಯ್ತಾ? ನಮ್ಮ ಕೌನ್ಸಿಲಿಂಗು ನಮ್ಮ ಕೌನ್ಸಿಲಿಂಗ್ ಇಂಪ್ರೂವ್ ಆಗ್ಬೇಕು. ಇದೆಲ್ಲ ಕೌನ್ಸಿಲರ್ಸ್ ಹೇಳ್ತಾ ಇದ್ದೀನಿ, ನಮ್ಮ ಕೌನ್ಸಿಲಿಂಗ್ ಇಂಪ್ರೂವ್ ಆಗ್ಬೇಕು. ಇದನ್ನ 3 ತಿಂಗಳಿಗೆ ಎಲ್ಲಾ ತರಾನು ನಾನು ನೋಡಿದ್ದೀನಿ. ನನ್ ಫೀಲ್ಡ್ ಅಲ್ಲಿ ರಿಯಾಲಿಟಿ, ಐ ನೋ ದ ಫೀಲ್ಡ್ ರಿಯಾಲಿಟಿ. ಅದಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಡೂಯಿಂಗ್ ಜಸ್ಟಿಸ್ ಟು ಕೌನ್ಸಿಲಿಂಗ್. ನೀವು ಕೌನ್ಸಿಲರ್ಸ್ ನೀವು ಎಲ್ಲ ಎಷ್ಟು ಜನ ಎದೆ ಮುಟ್ಕೊಂಡು ನೀವೇ ಯೋಚನೆ ಮಾಡ್ಬಿಟ್ಟು ನನ್ಗೆ ಹೇಳ್ಬೇಡಿ. ನೀವೇ ಯೋಚನೆ ಮಾಡ್ಕೊಳ್ಳಿ, ನನ್ಗೆ ಹೇಳ್ಬೇಡಿ. ನೀವು ನಿಯತ್ತಾಗಿ ನಿನ್ನೆ 2010-11 ಅಲ್ಲಿ ಮಾಡ್ತಾ ಇರೋ ಕೌನ್ಸಿಲಿಂಗ್ ಇವತ್ತು ಮಾಡ್ತಾ ಇದೀವಿ ಅಂತ ಎಷ್ಟು ಜನ ಹೇಳ್ಕೊಳ್ತೀರಾ ನನ್ಗೆ ಆಮೇಲೆ ಫೋನ್ ಮಾಡಿ ಇಟ್ಟಿರ್ಬೇಕಾದ್ರೆ. ನನ್ ಕೆಲ್ಸಲ್ಲೇ ಇರ್ಲಿಲ್ಲ ಅಂತ ಅನ್ಬೇಡ್ರಿ. 2010 ಕ್ವಾಲಿಟಿ 2011 ಇರೋ ಕ್ವಾಲಿಟಿ ನಮ್ಮಲ್ಲಿ ಇವಾಗಿಲ್ಲ. ನಮ್ ಕ್ವಾಲಿಟಿ ಆಫ್ ಕೌನ್ಸಿಲಿಂಗ್ ಡೌನ್ ಆಗಿದೆ. ದಟ್ ಈಸ್ ಅ ರಿಯಾಲಿಟಿ. ಅದಕ್ಕೆ ನೀನ್ ಹೇಳ್ತಾ ಇರೋದು. ಆಯ್ತಾ? ಬೇರೆ ಏನಾದ್ರು ಸ್ಕೋರ್ ಕಾರ್ಡ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಸ್ಕೋರ್ ಕಾರ್ಡ್ ಬಗ್ಗೆ ಯಾರಿಗಾದ್ರು ಡೌಟ್ಸ್ ಇದೆಯಾ? ಓಕೆ, ಆದರ್ 5 minutes. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಪರ್ಸನಲ್ ಮ್ಯಾಟರ್ ಅಲ್ಲ, ಜನರಲ್ ಆಗಿದ್ರೆ ಮಾತ್ರ. ಗಂಗಾವತಿಯಿಂದ ಸರ್ ಒಂದು ವರ್ಷ ಸರ್. ಹೇಳಿ ಸರ್. ಸರ್ ಅದು ಟಿವಿಗಳಿಗೆ ಡಿಸ್ಪೆನ್ಸ್ ಮಾಡ್ತೀವಲ್ಲ ಸರ್, ಮೊದಲು 14 days. ಅದು 14 days ಆದ್ಮೇಲೆ AIT ಸ್ಟಾರ್ಟ್ ಮಾಡ್ತೀವಿ ಸರ್. ಹೌದು. ಅದು 14 days ಮೊದಲು ಕೊಡ್ತೀವಲ್ಲ ಸರ್, IMS ಅಲ್ಲಿ ಎಂಟ್ರಿ ಮಾಡಕ್ ಬರ್ತಾ ಇಲ್ಲ ಸರ್. ಪ್ರಿಯಾರಿಟಿ ಲೆವೆಲ್ ಅಲ್ಲಿ IMS ಅಲ್ಲಿ ಎಂಟ್ರಿ ಆಗ್ತಾ ಇಲ್ಲ ಸರ್. ಸರ್ ಪ್ರಿಯಾರಿಟಿ ಲೆವೆಲ್ ಅಲ್ಲಿ ಯಾವುದೇ ಪೇಷಂಟ್ ಗೆ ಮಾತ್ರ ಡಿಸ್ಪೆನ್ಸ್ ಆಗಲ್ಲ ಸರ್. IMS ಅಲ್ಲಿ AIT ನಂಬರ್ ಕೊಟ್ಬಿಡಿ, AIT ಮಾತ್ರ ಡಿಸ್ಪೆನ್ಸ್ ಮಾಡಬೇಡಿ. AIT ನಂಬರ್ ಅಂತ ಕೊಡ್ಲೇಬೇಕಾ? ಹೌದೌದು ಸರ್. ಸ್ಟಾರ್ಟ್ ಡೇಟ್ ಅವತ್ತಿಂದ ಹಾಕಿದ್ರೆ ಸರ್, AIT ನಂಬರ್ ಕೊಟ್ಟು ಸ್ಟಾರ್ಟ್ ಡೇಟ್ ಕೇಳ್ತೀವಿ ಸರ್. ಅವತ್ತೊಂದೇ ಡೇಟ್ ಕೊಡಿ. ನೀವು ಯಾವತ್ತು ಸ್ಟಾರ್ಟ್ ಮಾಡ್ತೀರಾ ಅವತ್ತೇ ಕೊಡಿ. ನಾವು ನೆಕ್ಸ್ಟ್ 14 days ಆದ್ಮೇಲೆ AIT ಡಿಸ್ಪೆನ್ಸ್ ಮಾಡೋದು. ಅಲ್ಲಲ್ಲೇ ನವೀನ ಇಟ್ಕೊಂಡು ನನ್ ಕೇಳ್ತಿಯಲ್ಲ ಸರ್. ಅದು ಈಗ 14 days ಆದ್ಮೇಲೆ ಇವರು ಅನ್ಯೂಟಿ ಸ್ಟಾರ್ಟ್ ಮಾಡ್ತಾರಲ್ಲ ಸರ್. ನನಗೆ IMS ಅಲ್ಲಿ 14 days ಆಲ್ರೆಡಿ ಮುಗ್ಬಿಡುತ್ತೆ ಸರ್. ಮಂತ್ ಎಂಡಿಂಗ್ ಅಲ್ಲಿ ನೆಕ್ಸ್ಟ್ ಮಂತ್ ಹೋಗ್ಬಿಡುತ್ತೆ ಸರ್ ಕನ್ಸಂಪ್ಷನ್. ಸರಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೀನು AIT ಸ್ಟಾರ್ಟ್ ಮಾಡಲ್ಲ, AIT ಡಿಸ್ಪೆನ್ಸ್ ಮಾಡಲ್ಲ. ಮಾಡಲ್ಲ ಸರ್, ಬಟ್ 4FDC ಮಾಡ್ತೀವಲ್ಲ ಸರ್, ಅದು ನೆಕ್ಸ್ಟ್ ಮಂತ್ ಹೋಗ್ಬಿಡುತ್ತೆ ಸರ್. ಹಂಗಲ್ಲೋ, ಇವಾಗ ನೀನ್ 15 ದಿವಸ ಕೊಟ್ಟಾಗ ಕನ್ಸಂಪ್ಷನ್ ಆಗುತ್ತೆ ತಾನೇ IMS ಅಲ್ಲಿ? ಇದು ಟಿವಿ ಡ್ರಗ್ಸ್ ಆಗಲ್ಲ ಸರ್, ಯಾಕಂದ್ರೆ ಪ್ರಿಯಾರಿಟಿ ಲೆವೆಲ್ ಡಿಸ್ಪೆನ್ಸ್ ಮಾಡಕ್ ಬರ್ತಾ ಇಲ್ಲ ಸರ್. AIT ನಂಬರ್ ಕೊಡಪ್ಪ, AIT ಸ್ಟಾರ್ಟ್ ಮಾಡ್ರಿ. AIT ನಂಬರ್ ಕೊಟ್ರೆ
ART ಮಾತ್ರ ಡಿಸ್ಪೆನ್ಸ್ ಆಗಲ್ಲ, FDC 4 FDC 3 FDC ಡಿಸ್ಪೆನ್ಸ್ ಆಗುತ್ತೆ. ಅದನ್ನ ಮಾಡಿ, ಅದು ಕನ್ಸಂಪ್ಷನ್ ಆಗುತ್ತೆ. ನೀವು ART ನಂಬರ್ ಕೊಡಕ್ಕೇನು ನೀವು ಮಾತ್ರ ಸ್ಟಾರ್ಟ್ ಮಾಡಿದೀವಿ ಅಂತ ಅಲ್ಲ. ನಂಬರ್ ಕೊಡ್ತಾ ಇಲ್ಲ ಸರ್, ಹಂಗಾಗಿ ART ಮೆಡಿಸಿನ್ ಕೊಡ್ತಾ ಇಲ್ಲ, ಹಂಗಾಗಿ ಕೊಡ್ತಾ ಇಲ್ಲ. ನಂಬರ್ ಕೊಟ್ಟರೆ AMS ಸ್ಟಾರ್ಟ್ ಆಗೋದು. ಹೌದಾ? ಈಗ ಎಸ್ ಸರ್. ಬೇರೆ ಸರ್ ಈ ಹೊಸ ರೆಜಿಮೆಂಟ್ ಸ್ಟಾರ್ಟ್ ಮಾಡ್ತೀವಲ್ಲ ಸರ್, ಆ ಟಿವಿನ ಸೇಮ್ ಅನ್ನು ಸರ್ ಗೈಡ್ಲೈನ್ಸ್ ಎಲ್ಲ ಸೇಮ್. ಟಿಬಿ ಇದ್ದರೆ ಹೊಸ ಪೇಷಂಟ್ ಗೆ ಟಿಬಿ ಇದ್ದರೆ DTG 2 ಕೊಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಸರ್, ಈಗ ರೆಫೋಬಿಟಿನ್ ಒಂದು ಬರ್ತಾ ಇಲ್ಲ ಸರ್ ಸ್ಟಾಕ್. ಈಗ ಯಾವ್ದ ZLN ಇರ್ತಕ್ಕಂಥ ಪೇಷಂಟ್ ಗೆ ZLE ಕೊಟ್ಟು ರೆಫೋಬಿಟಿನ್ ಕೊಡ್ತಾ ಇದ್ವಿ ಸರ್, ಟಿಬಿ ಡ್ರಗ್ಸ್ ಸರ್. ಯಾಕೆ ರಿಫೆಬಿಟಿನ್ ಕೊಡ್ತಾ ಇದ್ರಿ? ZLN ಬೇಕಾಗಿಲ್ಲ. ZLN ರಿಫೆಬಿಟಿನ್ ಬೇಕಾಗಿಲ್ಲ ನವೀನ ಸರ್. ಈಗ ZLN ಇರ್ತಕ್ಕಂಥ ಕೋ ಇನ್ಫೆಕ್ಷನ್ ಗೆ ಎಫೆವರೆನ್ಸ್ ಆಗ್ತಿದ್ವಿ ಸರ್, ಅಂತವ್ರಿಗೆ 4 FDC ಬದಲು ರೆಫೋಬಿಟಿನ್ ವಿತ್ ಬೇರೆ ಸೆಪರೇಟ್ INH ಆಮೇಲೆ ಇದೆಲ್ಲ ಕಾಂಬಿನೇಷನ್ ಕೊಡ್ತಾ ಇದ್ವಿ ಸರ್. ಸರ್ ನೀವು ಆಮೇಲೆ ಫೋನ್ ಮಾಡಿ ಸರ್, ನಾನು ಮಾತಾಡ್ತೀನಿ. ರಿಫೆಬಿಟಿನ್ ಬೇಕಾಗಿಲ್ಲ ZLN ZLE ಗೆ. ರಿಫೆಬಿಟಿನ್ ಬೇಕಾಗಿರೋದು PI ಬೇಸ್ಡ್ ರಿಜಿಮೆನ್ ಗೆ ಮಾತ್ರ. ಸೆಕೆಂಡ್ ಲೈನ್ LPBR ಅಟಜನವಿಟಿನೋವಿರ್ ಗೆ ಅಟಜನವಿಟಿನೋರ್ ಕೊಡ್ತಾ ಇದ್ರೆ ಅವರಿಗೆ ರಿಫೆಬಿಟಿನ್ ಬೇಕಾಗಿರೋದು. ಅಂತವ್ರಿಗೆ ನಾನು ಫೋನ್ ಮಾಡಿ ನಾನು ಹೇಳ್ತೀನಿ. ಅವ್ರು ಬಿಟ್ರೆ ZLN ZLE ಗೆ ಬೇಕಾಗಿಲ್ಲ, TLE ಗೂ ಬೇಕಾಗಿಲ್ಲ. ಎಫಾವಿರಿನ್ಸ್ ನೆವಿರಪಿನ್ ಕೊಡಲ್ಲ, ಎಫಾವಿರಿನ್ಸ್ ಕೊಡ್ತೀವಿ. ಎಫಾವಿರಿನ್ಸ್ ಅಲ್ಲಿ ರಿಫೆಬಿಟಿನ್ ಬೇಕಾಗಿಲ್ಲ. ಅಕಸ್ಮಾತ್ ಏನಾದ್ರು ಇದ್ರೆ ದಯವಿಟ್ಟು ಫೋನ್ ಮಾಡಿ ನಾನು ಮಾತಾಡ್ತೀನಿ, ಹೇಳ್ತೀನಿ. ಬೇರೆ ಸರ್ ವೈರಲ್ ಲೋಡ್ ಸೇಮ್ ಹೇಳ್ತಿ 2 ದಿನ ಬರ್ತೀನಿ. ಇದು ಪೇಷಂಟ್ ಬಹಳ ಇರ್ತಾವಲ್ಲ ಸರ್, ಮಂಡೇ 2 ದಿನ ಮಾಡ್ಬೋದಾ ಸರ್? 4 ದಿವಸ ಮಾಡ್ಕೊಳ್ಳಿ ಸರ್. ಅಲ್ಲಿ ಏನಾದ್ರು ಒಂದು ಡೀಲ್ ಮಾಡಿ ಒಂದು ಮೇಲ್ ಹಾಕಿ. ಹೌದು ಸರ್, ಪೇಷಂಟ್ ಮಂಡೇ 70 ಕೇಸ್ ಆಗಿದೆ ಸರ್. ಅದನ್ನೇ ಹೇಳ್ತಾರೆ ನಾನು, 70-80 ಕೇಸ್ ಮಾಡೋ ಒಂದು ದಿನ ಮಾಡಿ ನೀವು ಫುಲ್ ART ಸೆಂಟರ್ ಅಲ್ಲಿ ರಶ್ ಮಾಡ್ಕೊಂಡು ಮಾಡೋದ್ ಬೇಡ. ದಿನಕ್ಕೆ ಒಂದು 30-40 ಮಾಡ್ಕೊಂಡು 2 ದಿವಸ ಅಥವಾ 3 ದಿವಸ ಕೇಳ್ಕೊಳ್ಳಿ ಮೆಟ್ರೋಪಾಲಿಸ್ ಅವ್ರಿಗೆ. ನೀವು ಮೇಲ್ ಹಾಕ್ಬೇಕು ಮೆಟ್ರೋಪಾಲಿಸ್ಗೆ. ನನ್ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಲಿಂಕ್ ಯಾರ್ಟರ್ ಕಳಿಸ್ಬಿಡ್ತಾರೆ ಸರ್, ನಾವು ಕರೆಕ್ಟ್ ಆಗಿ ಇಟ್ಟಿರ್ತೀವಿ ಸರ್ ಕೇಸ್. ಸರ್ ನೀವು ಆಮೇಲೆ ಡೀಲ್ ಮಾಡಿ ಒಂದು ಫೋನ್ ಮಾಡಿ ಸರ್ ನನಗೆ. ನೆಕ್ಸ್ಟ್ ಬೇರೆ ಏನಾರು ಇದೆಯಾ? ಬೇರೆ ಹಾವೇರಿ, ಸುಧಾಕರ, ಹುಬ್ಳಿ, ಹೊಸಪೇಟ್, ಸಿರುಗುಪ್ಪ. ಸರ್ ಸುಧಾಕರ್ ಸರ್, ಹೇಳಪ್ಪ ಸರ್. ಈಗ MMD ಕೊಟ್ಟಿರ್ತೇವೆ ಸರ್ 3 months. 3 months ಕೊಟ್ಟಿರ್ತೇವೆ. ಅವ್ರ ಎಮರ್ಜೆನ್ಸಿ ನಾವು ಮತ್ ಬೇರೆ ಕಡೆ ಹೊಂಟಿದೇವ್ ಅಂತಂದ್ ಸರ್, ಇನ್ನು 15 days 20 days ಇರುತ್ತೆ ಸರ್ ಟ್ಯಾಬ್ಲೆಟ್ಸ್. ಅವಾಗ ಬರ್ತಾರ ಸರ್. ಮತ್ತ ಅವರು ಸರ್ ನಿಮಗೆ ಅವ್ರ ಮೇಲೆ ಸರ್ ಕೇಳಿ, ನಿಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು. ಮತ್ತೆ ಅವ್ರ ಮಾತ್ರೆ ನುಂಗಿದ್ದಾರೆ ಅಂತ ದೃಢಪಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ, ಮಾತ್ರೆ ಕೊಡಿ. ಯಾವುದೇ ಆಮೇಲೆ 15 ನಿಮಿಷ ತಿರ್ಗಾ 15 ದಿವಸ ಎಕ್ಸ್ಟ್ರಾ ಮಾತ್ರೆ ಕೊಡಬೇಡಿ. 1 ತಿಂಗಳು ಮಾತ್ರೆನೆ ಕೊಡಿ, ಪರವಾಗಿಲ್ಲ. ಅವ್ನು 15 ದಿವಸ ಮುಂಚೆ ಬಂದಿದ್ದಾನೆ, ನೀವು ಇನ್ನೂ 3 ತಿಂಗಳಿದೆ ಕೊಟ್ಟು ಕಳ್ಸಿ. ಯಾಕೆಂದ್ರೆ ಅವ್ನು ಕರೆಕ್ಟ್ ಆಗಿ ಬಂದು ನಿಮ್ಮನ್ನ ನಂಬ್ಕೊಂಡು ಬಂದು ಮಾತ್ರೆ ಕೇಳ್ತಾ ಇದ್ದಾನೆ. ಮಾತ್ರೆ ಕೇಳ್ತಾ ಇರೋದ್ರಲ್ಲಿ ನೀವು 2 ತಿಂಗಳು ಆಗಲೇ ಮಾತ್ರೆ ನುಂಗಿರ್ತಾನಲ್ವಾ. ಬ್ಯಾಲೆನ್ಸ್ ಚೆಕ್ ಮಾಡ್ತೀರಾ, ಅಡೆರೆನ್ಸ್ ಚೆಕ್ ಮಾಡ್ತೀರಾ. ಅಡೆರೆನ್ಸ್ ಚೆಕ್ ಮಾಡಿ ಅಡೆರೆನ್ಸ್ ಸರಿಯಾಗಿದ್ರೆ ದಯವಿಟ್ಟು ಮಾತ್ರೆ ಕೊಟ್ಟು ಕಳ್ಸಿ. ಇನ್ನೂ 3 ತಿಂಗಳಿಗೆ ಕೊಡಿ, ಬೇಜಾರ್ ಮಾಡ್ಕೋಬೇಡಿ. 15 ದಿವಸ ಮುಂಚೆ ಆಗಲ್ಲ ಸರ್. ಅವಾಗ ಅಡೆರೆನ್ಸ್ ಏನಾಗುತ್ತೆ ಸರ್? ಅಡೆರೆನ್ಸ್ ಹೆಂಗ್ ಸರ್ ಕರೆಕ್ಟ್ ಮಾಡಿ ಚೆಕ್ ಮಾಡೋದು? ವೇರಿಯೇಷನ್ ಆಗುತ್ತಲ್ಲ ಸರ್. ಹೆಂಗ್ ವೇರಿಯೇಷನ್ ಆಗುತ್ತೆ ಸರ್? ಅಂತಾರೆ ಸರ್ ಗೊತ್ತಿಲ್ಲ ಸರ್. ಅಡ್ವಾನ್ಸ್ ಕೊಟ್ರೆ ಸರ್ ಅದು ಸರ್ IMS ನೋಡಿದ್ರೆ ಸರ್ ತಾವು? ಈಗ ಸದ್ಯ ನೋಡಿಲ್ಲ ಸರ್, ಮೊದಲು ನೋಡ್ತಿದ್ದೆ ಸರ್. ನೋಡಿದ್ಯಲ್ಲ, ನೋಡಿದ್ರೆ ರಿಮೈನಿಂಗ್ ಪಿಲ್ಸ್ ಬರೀತೀರಲ್ಲ, ರಿಮೈನಿಂಗ್ ಪಿಲ್ ಬರ್ತಾ ಇದೆ. ರಿಮೈನಿಂಗ್ ಪಿಲ್ ಬರೋದ್ರೆ ಅಡೆರೆನ್ಸ್ ಬರುತ್ತೆ. ನೀವು ಎಷ್ಟು ದಿನಕ್ಕೆ ಅಡೆರೆನ್ಸ್ ಮಾತ್ರೆ ಕೊಡ್ತೀರಾ ಅದು ಅಡೆರೆನ್ಸ್ ಅದಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು ರಿಮೈನಿಂಗ್ ಪಿಲ್ಸು ವೇರಿಯೇಷನ್ ಆಗೋದು ಅಲ್ಲಿ.
ನಾನು 1ನೇ ತಾರೀಕು ಬರ್ಬೇಕಾಗಿರೋ ಪೇಷಂಟ್ಗೆ 10ನೇ ತಾರೀಕು 2 ಮಾತ್ರೆ ಇದೆ ಅಂತ ಬರೆದ್ರೆ 10ನೇ ತಾರೀಕು 10 ದಿವಸ ಮಾತ್ರೆ ನುಂಗಿಲ್ಲ, 10 ದಿವಸದಲ್ಲಿ ಇನ್ನೂ 2 ಮಾತ್ರೆ ಇದೆ ಅಂದ್ರೆ ಅಡೇರೆನ್ಸ್ ಕಡಿಮೆ ಆಯ್ತಾ ಇಲ್ವಾ? ಹೌದಾ ಇಲ್ಲ? ಸರ್ ಅದನ್ನೇ ಹೇಳ್ತಾ ಇರೋದು ನಾನು. ಹಾ ಓಕೆ ಸರ್ ಇನ್ನೊಂದು ಕ್ವಶನ್ ಹೇಳಿ ಸರ್. ಇನ್ ಕೇಸ್ ABC 3TC ನೆವರಪಿನ್ ಇರುತ್ತೆ ಸರ್, 1 ಡ್ರಗ್ಸ್ ಅವೈಲೇಬಲ್ ಇರಲ್ಲ, 1 ಡ್ರಗ್ಸ್ ಮಾತ್ರ ಕೊಡ್ತೀವಿ, ಅವಾಗ ಮತ್ತೆ ಅಡೇರೆನ್ಸ್ ಕೊಡಂಗೇ ಇಲ್ಲ ಸರ್, ಹಂಗ್ ಕೊಡ್ಲೇಬೇಡಿ. ನೀವು ಮಾತ್ರ ಇಲ್ಲ ಅನ್ನೋದನ್ನ ನಿಮ್ಮ ತಪ್ಪದು. 2 ತಿಂಗಳ ಮುಂಚೆ ನಿಮ್ಮ ಹತ್ರ ಮಾತ್ರ ಇಲ್ಲ ಅಂತ, ನಾವು 2 ತಿಂಗಳ ಆದ್ಮೇಲೆ ಮಾತ್ರ ಇರಲ್ಲ, ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ನಿಮ್ ನಿಮ್ ಫಾರ್ಮಸಿಸ್ಟ್ ಏನ್ ಮಾಡ್ತಾನೆ, ನಿಮ್ ಡಾಕ್ಟರ್ಗಳು ಏನ್ ಮಾಡ್ತಾರೆ? ಏನ್ ಸುಮ್ನೆ ಶೋಗ ನಿಮ್ ಡಾಕ್ಟರ್ಗಳು ಕೂತ್ಕೊಳ್ಳೋದು? ಫಾರ್ಮಸಿಸ್ಟ್ ಏನ್ ಇರ್ತಾನಲ್ಲಿ? ದಕ್ಷಿಣ ಗೊತ್ತಾಗಲ್ಲ ನಿಮ್ಗೆ? ಗೊತ್ತಾಗುತ್ತಾ ಇಲ್ಲ? ಕೇಳಲ್ಲ. ಆಲ್ರೆಡಿ ಇಂಟಿಮೇಷನ್ ಮಾಡಿರ್ತೇವೆ ಸರ್. ಸರ್ 1 ನಿಮಿಷ ಸರ್, ಸುಮ್ನೆ ಇರಿ ಸರ್, ನಾನು 1 ನಿಮಿಷ ಮಾತಾಡ್ತೀನಿ ಕೇಳಿ. ಫಸ್ಟ್ ನಾನು ಹೇಳಿರೋದು ಮೇಲ್ ಹಾಕಿ, ಮೇಲಿಗೆ ರಿಪ್ಲೈ ಬಂದಿಲ್ಲ, 2 ಸಲ ಮೇಲ್ ಹಾಕಿ, 3ನೇ ಸಲ ಮಾತಾಡಿ ಅಂತ ಹೇಳಿದ್ದೀನಿ. ತ್ಯಾಗರಾಜ್ ಹತ್ರ ಮಾತಾಡಿ, ತ್ಯಾಗರಾಜ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಆಮೇಲೆ ಮಾತಾಡಿ ಅಂತ ಹೇಳಿದ್ದೀನಿ. 3 ಅಟೆಂಪ್ಟ್ ನೀವು ಮಾಡ್ಲೇಬೇಕು. ನೀವು ಅದ ಬಿಟ್ಬಿಟ್ಟು ಮಾತ್ರೆನೆ 1 ಮಾತ್ರೆ ಕೊಡ್ತೀವಿ, ಸಿಂಗಲ್ ಡ್ರಗ್ ರೆಸಿಸ್ಟೆನ್ಸ್ ಆಗುತ್ತೆ. ಅವ್ನು ನಾಳೆ ಹಿಂಗ್ 2 ಮಾತ್ರೆ ನುಗ್ತಾನೆ, 1 ಮಾತ್ರೆ, ನೆವಿರಪಿನ್ 1 ಮಾತ್ರೆ. ನೀವು ಫೋನ್ ಮಾಡಿದ್ರೆ ಯಾವ್ದಾರು ಒಂದು ಕೆಲಸ ಮಾಡ್ತೀವಿ, ನೀವು ಕಳ್ಸೋ ನೀವು ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ವಲ್ಲ. ನಾನು ಎಷ್ಟೋ 1000 ಸಲ ಹೇಳಿದೀನಿ ಗುರುವಾರದತ್ತು ಅವೆಲ್ಲ ಬರೀಬೇಡಿ ಅಂತ, ಬಟ್ ನೀವು ಬರೆಯೋದೇ ಗುರುವಾರದತ್ತು. ಕಾರಣ ಏನು ಅಂತಂದ್ರೆ ನಾವು ಅವತ್ತು ಗುರುವಾರ ಬರೀ ವೀಕ್ಲಿ ರಿಪೋರ್ಟ್ ಇರ್ತವೆ, ಮಿಸ್ ಆಗೋ ಚಾನ್ಸಸ್ ಇರ್ತವೆ. ಅರ್ಥ ಆಯ್ತಾ? ಸೊ ನಾನು ಹೇಳೋದು, ಗುರುವಾರ MPR ಟೈಮ್ ಅಲ್ಲಿ ಮೇಲ್ ಬರೆಯೋದಕ್ಕಿಂತ ಒಂದು ಫೋನ್ ಮಾಡೋದು ಇಂಪಾರ್ಟೆಂಟ್. ಮೇಲ್ ಬರೀಬೇಕು, ಮೇಲ್ ಬರೆದು ಒಂದು ಫೋನ್ ಮಾಡಿದ್ರೆ ಎಫೆಕ್ಟ್ ಜಾಸ್ತಿ ಇರ್ತದೆ, ಗ್ಯಾಪ್ ಇರ್ತದೆ. ನನಗೆ ನೀವು ಮೇಲ್ ಬರೀತೀರಾ, ಇನ್ನೊಂದು 10 ಮೇಲ್ ಬರ್ತಾವ ಮೇಲೆ ನಮ್ಗೇನು ಗೊತ್ತೇ ಆಗಲ್ಲ. ಓಕೆ ಸರ್, ಆಯ್ತು. ಹೇಳೋ ಸರ್. ಯಾರಪ್ಪ? ಸರ್ ಉಮೇಶ್ ಕೊಡಿ. ಹೇಳಪ್ಪ ಸರ್. ಜಡಲ್ ಮೇಲೆ ಇರ್ತಕ್ಕಂಥ ಪೇಷಂಟ್ ವೈರ್ ಲೋಡ್ ಮಾಡ್ತಾ ಇದೀವಿ ಸರ್. ಸೊ ವೈರ್ ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ 1 lakh ಮೇಲ್ಗಡೆ ಬರ್ತಾ ಇದೆ ಸರ್ ವೈರ್ ಲೋಡ್. ಅಡೇರೆನ್ಸ್ ಚೆನ್ನಾಗಿದೆ. ಸೊ ಆ ಪೇಷಂಟ್ ಗೆ ಮತ್ತೆ ಸ್ಟೆಪ್ ಅಪ್ ಕೌನ್ಸಿಲಿಂಗ್ ಮಾಡ್ಬೇಕಾ ಅಥವಾ ಡೈರೆಕ್ಟ್ ಮಾಡ್ಲೇಬೇಕು? ಓಕೆ ಸರ್. ಅಂದ್ರೆ 1 lakh ಮಾಡ್ಲೇಬೇಕು. 1 lakh ಬಂದ್ಮೇಲೆ ಮತ್ತೆ 3 ತಿಂಗಳಾದ್ಮೇಲೆ ಮತ್ತೆ ವೈರ್ ಲೋಡ್ ಮಾಡ್ಬೇಕು ಸರ್. ಸರ್ ವೈರಲ್ ಲೋಡು ಶುಡ್ ಬಿ ಆಫ್ಟರ್ ಸ್ಟೆಪ್ ಅಪ್ ಅಡರೆನ್ಸ್. ನಾನು ಹೇಳ್ತಾ ಇರೋದು ನಮ್ಮ ಕೌನ್ಸಿಲಿಂಗು, ನಮ್ಮ ಪಿಲ್ ಕೌಂಟೇ ಸರಿ ಇಲ್ಲ ಅಂತ, ನಾನು ಹೇಳ್ತಾ ಇರೋದು. ನಮ್ಮ ಪಿಲ್ ಕೌಂಟ್ ಸರಿ ಇದ್ದಿದ್ರೆ ನಮ್ಮ ಅಡರೆನ್ಸ್ ಬೇರೆ ಲೆಕ್ಕ ಬರ್ತದೆ. ನಾನ್ ನೋಡ್ದಂಗೆ 90% TRT ಸೆಂಟರ್ಸ್ ಅಲ್ಲಿ ಪಿಲ್ ಕೌಂಟೇ ಮಾಡ್ತಿಲ್ಲ. ಅವನ್ ಬಾಯಲ್ಲಿ ಏನ್ ಪೇಷಂಟ್ ಹೇಳ್ತಾನೆ ಅದನ್ನೇ ಮಾಡ್ತಾ ಇದೀವಿ. ಹೌದಾ ಇಲ್ಲ? ಹಾ, ನಿಂದ ಅರ್ಥ ಆಯ್ತಲ್ಲ ನಿನಗೆ? ನಿಂದ ಅರ್ಥ ಆಯ್ತಲ್ಲ ನೀನೇನ್ ಮಾಡಿದ್ದೆ ಅಂತ? ಮಾಡ್ತಾ ಇದೀವಿ ಸರ್. ಗೊತ್ತ ನನಗೆ. ಸರಿ ಆಯ್ತಾ, ಇನ್ಯಾರು ಕ್ವಶನ್ ಇಲ್ಲ ಅಂದ್ರೆ ವಿಲ್ ಸ್ಟಾಪ್ ಹಿಯರ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಕಾಲ್ ಮೀ. ಪ್ರವೀಣ್, ಶ್ವೇತಾ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. Thank you so much, sir. Thank you, sir.